ಸೀತಾ ನೋಡಲ್ಲಿ ಸೀತಾ, ಹಚ್ಚ ಹಸುರಿನಿಂದ ಕಂಗೊಳಿಸಬೇಕಾದ ಭೂಮಿ ತಾಯಿಯು. ಸೀತಾ ನೋಡಲ್ಲಿ ಸೀತಾ, ರೈತನ ಬೆಳೆಯು ಈ ರೀತಿ ಆದರೆ ರೈತನ ಬದುಕು ನಿಷ್ಫಲವಾಗುವುದು ಸೀತಾ, ನಿಷ್ಫಲವಾಗುವುದು. ಹೌದು ಸೀತಾ, ಹಚ್ಚ ಹಸುರಿನಿಂದ ಕಂಗೊಳಿಸಬೇಕಾದ ಭೂಮಿ ತಾಯಿಯು ಕೆಂಪಾಗಿ ಕಂಗನ್ನು ಬಿಡುತ್ತಿದ್ದಾಳೆ. ಮುಂಗಾರು ತಡವಾಗಿದೆ ಎಂದು ಹನಿಗೆ ಕೈ ಕೊಟ್ಟು ಮುಗಿಲನ್ನೇ ನೋಡುತ್ತಿದ್ದ ರೈತ ಹಂಗೋ ಹಿಂಗೋ ಬಿದ್ದ ಮಳೆಗೆ ಬೀಜ ಬಿತ್ತಿ ತಿಂಗಳಾದರೂ ಮೇಘರಾಜನ ದಯ ಇಲ್ಲ. ಈ ರೀತಿಯಾದರೆ ರೈತ ಜೀವನ ಸಾಗಿಸುವುದಾದ್ರೂ ಹೇಗೆ ಸೀತಾ, ಜೀವನ ಸಾಗಿಸುವುದಾದ್ರೂ ಹೇಗೆ? ರೈತನಿಗೆ ಸರಿಯಾದ ಟೈಮಲ್ಲಿ ಮಳೆ ಆಗಬೇಕು. ಮಳೆ ಆಗಿ ಅಂದ್ರೆ ಬೆಳೆ ಬಂದ್ರೆ ರೈತರ ಜೀವನ ಪಾಡುವಾಗುತ್ತದೆ, ಒಂದು ವೇಳೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಬರಲಿಲ್ಲ ಅಂದ್ರೆ ಈ ಭೂಮಿ ತಾಯಿ ನಂಬಿ ನಾವು ಕೈ ಕೊಟ್ಟಾಗ ರೈತ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ಅದರಿಂದ ನೊಂದುಕೊಂಡು ನೇಣು ಹಾಕೊಂಡು ಸಾಯ್ಬೇಕಾಗುತ್ತಲ್ಲಿ ಅಂತ ಪರಿಸ್ಥಿತಿ ಬರುತ್ತದೇನೋ ಅಂತ. ಛೇ, ಆ ರೀತಿ ರೈತ ಯಾವತ್ತು ಮಾಡಿಕೊಳ್ಳಲಾರ. ಏಕೆಂದರೆ ರೈತನಿಗೆ ಕಷ್ಟದ ಬೆಲೆನೂ ಗೊತ್ತು, ಸುಖದ ಬೆಲೆನೂ ಗೊತ್ತು. ಇದನ್ನರಿತ ರೈತ ಕಷ್ಟಕ್ಕೆ ಕುಗ್ಗದೆ ಸುಖಕ್ಕೆ ಹಿಗ್ಗದೆ ತಲೆ ಎತ್ತಿ ತಿರುಗುವವನು ಯಾರಾದರೂ ಇದ್ದಾರೆ ಅಂದರೆ ಅವನು ನಿಜವಾದ ರೈತ. ಪ್ರಾಣಿ ಪಕ್ಷಿಗಳು ಮಾನವ ಜೀವಿಗಳು ರೈತನ ಮಕ್ಕಳು. ಆ ಮಕ್ಕಳಿಗೆ ಆಗಿ ಆದರೂ ರೈತ ದುಡಿದು ಹಾಕಬೇಕಲ್ಲವೇ? ಅದು ನಮ್ಮ ರೈತರ ದೊಡ್ಡ ಗುಣ ರೀ, ದೊಡ್ಡ ಗುಣ. ಆದರೆ ರೈತನನ್ನ ಮೋಸಗೊಳಿಸಿ ರಾಜಕಾರಣಿಗಳು ಕೋಟಿಗಟ್ಟಲೆ ಹಣ ಗಳಿಸ್ತಾರೆ. ಅಷ್ಟು ಸಾಲದು ಅಂತ ರೈತರನ್ನ ತನ್ನ ಕೈಗೊಂಬೆಯಂತೆ ಆಟ ಆಡಿಸ್ತಾ ಇದ್ರಲ್ಲ ಸೀತಾ. ರೈತ ಯಾರ ಕೈಗೊಂಬೇನೂ ಅಲ್ಲ. ಅವರು ಗಳಿಸಿದ ಕೋಟಿ ಹಣ ರೈತನ ಮೇಟಿಗೆ ಸಾಟಿಯಾದೀತೆ. ಒಬ್ಬ ರೈತ 100 ಜನರ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಅದೇ ಅವರು ಕಳಿಸಿದ ಕೋಟಿ ಹಣದಿಂದ ಒಬ್ಬರ ಹೊಟ್ಟೆಯನ್ನು ತುಂಬಿಸೋಣ ನೋಡೋಣ. ನಿಜ ಸ್ವಾಮಿ, ನಿಮ್ಮ ಮಾತು, ನೀವು ಹೇಳೋ ಮಾತು ಸತ್ಯ ಇದೆ. ಅದೇ ಅಲ್ಲ ನೋಡಿ, ಯಾವ್ದೋ ಬಂದಂಗೆ ಆಯ್ತಲ್ಲ. ಸ್ವಾಮಿ, ರೈತನ ನಾಡಿನ ಉಸಿರು ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಈ ಭೂಮಿ ತಾಯಿ ಹೊತ್ತು ಸರಿಯಾಗಿ ಮಳೆ ಬೆಳೆ ಕೊಡ್ತಾ ಬಂದ್ರೆ ನಮ್ಮಂತ ರೈತರು ಉದ್ಧಾರ ಆಗುವುದು ಖಂಡಿತ ರೀ, ಖಂಡಿತ. ಆದರೆ ಇಂಥ ದುಷ್ಟ ರಾಜಕಾರಣಿಗಳಿಂದ ನಮ್ಮಂತ ರೈತರ ಜೀವನ ನಾಶ ಆಗ್ತಾ ಇದೆ ರೀ, ನಾಶ ಆಗ್ತಾ ಇದೆ.
ಸಾಹೇಬರಿಗೆ. ನಮಸ್ಕಾರ ಸಾಹೇಬರಿಗೆ. ತುಂಬಾ ಸಂತೋಷವಾಯಿತು ಸಾಹೇಬರೇ. ಏಕೆಂದರೆ ಈ ಜಿಲ್ಲೆಯ ಮಂತ್ರಿಯಾಗಿ ರೈತ ಬೆಳೆಯದ ಬೆಳೆಯನ್ನು ವೀಕ್ಷಣೆ ಮಾಡಿ ಯಾವ ರೈತನಿಗೆ ಎಷ್ಟು ನಷ್ಟವಾಗಿದೆ ಎಂದು ಪರಿಹಾರವನ್ನು ಕೊಡಿಸಲು ಬಂದಿರುವಿರಲ್ಲ. ನಿಮ್ಮಂತ ದಯಾಗುಣದ ರಾಜಕಾರಣಿ ಬೇರೆ ಯಾರು ಇಲ್ಲ ಸಾಹೇಬರೇ, ಬೇರೆ ಯಾರು ಇಲ್ಲ. ಅಂತ ದೊಡ್ಡ ಮಾತು ಯಾಕೆ ಶಿವರಾಮ? ಬಡವರ ಕಷ್ಟ ನನ್ನಿಂದ ನೋಡುವುದಕ್ಕೆ ಆಗುವುದಿಲ್ಲ. ರೈತ ಎಷ್ಟೇ ಶ್ರಮ ವಹಿಸಿ ದುಡಿದರು ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾಯಿ. ಸರ್ಕಾರ ಕೊಡುವ ಪರಿಹಾರ ವಾರದ ಸಂತೆಗೂ ಆಗುವುದಿಲ್ಲ. ಅದಕ್ಕೆ ನಮ್ಮೂರಿನ ಎಲ್ಲ ರೈತರಿಗೆ ಶಾಶ್ವತ ಪರಿಹಾರ ಕೊಡಬೇಕೆಂದು ಬಂದಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಶಿವರಾಮ, ಅದನ್ನ ನಾ ಹೇಳ್ತೇನೆ ಕೇಳಿಲ್ಲ. 1 ಎಕರೆಗೆ ಎಷ್ಟು ಬೆಳಿತೀಪ ನೀನು? 20 ರಿಂದ 30 ಸಾವಿರ ಅಷ್ಟೇ. ಅದ್ರಾಗ ಬೀಜ ಕೊಟ್ಟೆ, ಗೊಬ್ಬರ ಕೊಟ್ಟೆ, ಆಳಿ ಕೊಟ್ಟೆ, ಗಿರಣ್ಣರ ಅಂಗಡಿಯಾಗ ಚಹಾ ಕುಡಿಸಿ ನಿನಗೆ ಉಳಿಬೇಕಂದ್ರೆ 5 ರಿಂದ 10 ಸಾವಿರ ಅಷ್ಟರು. 5 ರಿಂದ 10 ಸಾವಿರ. ಅದ್ರಾಗ ನಮಗೋಡ್ರ 10 ಲಕ್ಷ ಪರಿಹಾರ ಕೊಡತ್ತಾರು. ಅದು ಹೇಗೆ ಸಾಧ್ಯ ಗಡಿಬಿಡಿ? ಈ ಭೂಮಿಯನ್ನು ಮಾರಿದರೆ 6-7 ಲಕ್ಷಕ್ಕೆ ಮಾರಾಟವಾಗುವ ಈ ಭೂಮಿಗೆ 10 ಲಕ್ಷ ಪರಿಹಾರ ಅಂತ ಬರುವುದು ಹೇಗೆ? ಕರೆಕ್ಟ್ ಶಿವರಾಮ್, ಕರೆಕ್ಟ್. 6-7 ಲಕ್ಷಕ್ಕೆ ಮಾರಾಟವಾಗುವ ಈ ಭೂಮಿಯನ್ನು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಇಂಗ್ಲೆಂಡಿನಿಂದ ಬರುವ ನನ್ನ ಪಾರ್ಟ್ನರ್ಗೆ 200 ಎಕರೆ ಆಸ್ತಿಯನ್ನು ಕೊಡಿಸಿ ಇಲ್ಲೊಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಿಸಿ ಈ ಫ್ಯಾಕ್ಟರಿಯಲ್ಲಿ ನಮ್ಮೂರಿನ ಎಲ್ಲಾ ಬಡ ರೈತರಿಗೆ ಶಾಶ್ವತ ಕೆಲಸ ಕೊಡಿಸಬೇಕೆಂದು. ಸಾಹೇಬರೇ, ಏನು ಹೇಳ್ತಿದ್ದೀರಾ ನೀವು? ಈ ಭೂಮಿ ತಾಯಿಯನ್ನು ನಂಬಿ ಇದರಿಂದಲೇ ಜೀವನವನ್ನು ನಡೆಸಿ ಎಷ್ಟೇ ಕಷ್ಟ ಬಂದರೂ ಭಿಕ್ಷೆ ಬೇಡಿ ಜೀವಿಸಿ ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಇರಲೆಂದು ನಮ್ಮ ತಾತ ಮುತ್ತಾದರು ಒಂದು ಗೇನು ಆಸ್ತಿಯನ್ನು ಮಾರಿಲ್ಲ ಅಂದಾಗ ಇಂಥ ಕಾಲದಲ್ಲಿ ಆಸ್ತಿಯನ್ನು ಮಾರುವವರು ಯಾರಿದ್ದಾರೆ ಸಾಹೇಬ್ರೆ? ಸಿಗ್ತೈತೆ ಅಂದ್ರೆ ನೀನೋ ಮಾಡ್ತೀಯೋ ತಮ್ಮ, ನೀನ ಮಾಡ್ತೀಯ. ಅಲ್ಲೋ ಎಕರೆ 10 ಲಕ್ಷ ಅಂದ್ರೆ ಸಣ್ಣದಾತನಪ್ಪ. ಅದನ್ನ 2 ರೂಪಾಯಿ ಬಡ್ಡಿ ಹಂಗೆ ಕೊಟ್ರೆ 1 ವರ್ಷಕ್ಕೆ 24,000 ರೂಪಾಯಿ ಆತಪ್ಪ. ಅದ್ರಾಗ ನೀನ 20-30 ಎಕರೆ ಹೊಲ ಇದ್ದಾವ, ಕೋಟ್ಯಾಧಿಪತಿನ ಅದಕ್ಕೆ, ಕೋಟ್ಯಾಧಿಪತಿನ. ಅದ್ರಾಗ ನಿನ್ನ ಮಕ್ಕಳು ಮೊಮ್ಮಕ್ಕಳು ಜೀವನ ನಡೆಸ್ತಾರ ತಮ್ಮ, ಜೀವನ ನಡೆಸ್ತಾರ. ಸಾಧ್ಯವಿಲ್ಲ ಸಾಹೇಬರೇ. ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಹೆತ್ತ ತಾಯಿಯನ್ನು ಮಾರುವುದು ಒಂದೇ. ನನ್ನ ಪ್ರಾಣ ಆಗಲು ಸರಿ, ನಾನು ಭೂಮಿಯನ್ನು ಮಾರುವುದಿಲ್ಲ. ಪ್ರಾಣ ಹೋದರೂ ನಿನ್ನ ಆಸ್ತಿಯನ್ನು ಮಾರುವುದಿಲ್ಲವೇ? ನೀನು ಮಾರಬೇಕು ನಿನ್ನ ಆಸ್ತಿಯನ್ನು. ನೀನೇ ನಿನ್ನ ಸೋಮನಸ್ಸಿನಿಂದ ಬಿಟ್ಟು ಕೊಡಬೇಕು. ಇಲ್ಲ ಪ್ರತಾಪ್ ಗೌಡ, ಯಾಕ ಈ ಬಡವ್ರ ಮೇಲೆ ಯಾಕ ನಿನ್ನ ದೌರ್ಜನ್ಯ? ಏನ್ ಹೇಳ್ದಿ? ಆಸ್ತಿ ಬಿಟ್ಟು ಕೊಡ್ಬೇಕಾ? ಆಸ್ತಿ ನಮ್ಮ ಆಸ್ತಿ, ನಮ್ಮ ಹಕ್ಕು. ಅದನ್ನ ಕೇಳಲಿಕ್ಕೆ ನೀನ್ ಯಾರು? ಏ ಸತೀ ಶಿರೋಮಣಿ ಸೀತೆ, ನಾವ್ಯಾರೆಂದು ಗೊತ್ತಿಲ್ಲ. ನನಗೆ ಹೋಟ್ ಹಾಕಿದೆಯಾ? ಬಾಯ್ನ ಅಂದ್ರೇನು? ನಿನಗೆ ಓಟ್ ಹಾಕಿದ್ದಕ್ಕಾಗಿ ಅದರ ಪ್ರತಿಫಲ ತೀರಿಸ್ಕೊಂತ ಇದೀಯಾ ಈ ರೀತಿ? ಅಲ್ವಾ ತಂಗಿ ಸೀತವ್ವ, ಕೈ ತುಂಬ ದುಡ್ಡು ಕೊಡ್ತಾರ. ಆಸ್ತಿ ಕಳ್ಕೊಂಡಾಗ ಸಾಯಿ ಮಠನೂ ಕೆಲಸ ಕೊಡ್ತಾರ. ಕೈ ತುಂಬ ದುಡ್ಡು ತಗೊಂಡ ನಿಮ್ ಶಿವರಾಮಪ್ಪ ಕುಂದ್ರ ಏನು ಖರ್ಚು ಆಕತಿವೆ?
ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾವು ಕೊಟ್ಟ ಹಣದಿಂದ ಬೇರೆ ಕಡೆ ಎಲ್ಲಿ ಹೋದರೂ ಆಸ್ತಿ ಹಿಡಿದುಕೋ ಅಂತ. ಆಸ್ತಿಯನ್ನು ಕೊಡುವುದಿಲ್ಲಂತ ಈ ಪಾಟೀಲ್ ಪ್ರತಾಪಗೌಡರನ್ನು ಎದುರು ಹಾಕಿಕೊಂಡರೆ ನಿಮ್ಮೊಬ್ಬೊಬ್ಬರ ಹೆಣ ಉರುಳಿಸಿ ಸತ್ತ ನಿನ್ನ ಗಂಡನ ಶವದ ಮೇಲೆ ಹೆಬ್ಬಟ್ಟಿನ ಸಹಿ ತೆಗೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಗಡಿಬಿಡಿ, ಬಾ ಹೋಗೋಣ. ನೋಡ್ರಿ, ಈಗಂತರೂ ಸಿಂಪಲ್ ಸೂಚನೆ ಕೊಟ್ಟಿನಿ ನೋಡ್ರಿಪ್ಪ. ನಿಮ್ ಮಾತು ತಿಳ್ಕೊಂಡ್ರೆ ಉಳಿತಾನ, ಇಲ್ಲಕಂದ್ರ ಶಿವಲೋಕದಿಂದ ಪರಮನಪ್ಪನೆ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಚಂಡ ರಾವಣ, ಗಂಡರ ಗಂಡನಾದ ಪ್ರಚಂಡ ರಾವಣ. ಬಾಲೆ ಗಡಿಬಿಡಿ. ಸೀತಾ, ಎಂತ ದೌರ್ಜನ್ಯದ ಕಾಲ ನೋಡು. ಮತ್ತೊಬ್ಬರ ಸಹಾಯವನ್ನು ಕೇಳದೆ ನಮ್ಮ ಪಾಲಿಗೆ ನಾವು ಬದುಕುತ್ತಿದ್ದರೂ ನಮ್ಮನ್ನು ಬದುಕಲು ಬಿಡ್ತಾ ಇಲ್ಲ ಈ ಕೆಟ್ಟ ಜನ. ಸ್ವಾಮಿ, ನೀವೇನು ಚಿಂತೆ ಮಾಡಬೇಡಿ ಸ್ವಾಮಿ, ಚಿಂತೆ ಮಾಡಬೇಡಿ. ಕತ್ತಲಿದ್ದಂತೆ ಬೆಳಕಿದ್ದೇ ಇರುತ್ತದೆ. ಹಾಗೆ ಜೀವನದಲ್ಲಿ ಒಂದು ಸಲ ಏರಿದ ಮೇಲೆ ಮನುಷ್ಯ ಇಳಿಯಲೇಬೇಕು. ಒಂದಲ್ಲ ಒಂದು ರೀತಿಯ ಆ ಭಗವಂತ ದಾರಿ ತೋರಿಸ್ತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೈಯಲ್ಲಿ ಗಂಡುಗಳಲ್ಲಿ ಹಿಡಿದು ನನ್ನ ಮೈದನ ಇತ್ತನಲ್ಲ, ಆ ನನ್ನ ಕಾಳಿಂಗ, ಆ ನನ್ನ ಮೈದನ ಕಾಳಿಂಗ ಒಂದೇ ಒಂದು ಕೇಳು ನಮ್ಮ ಆಸ್ತಿ ಹೊಲ ಹೋಗದಂತೆ ನೋಡ್ಕೊಳ್ತಾನೆ. ನಮ್ಮ ಹೊಲದ ಅವನು ನೋಡ್ಕೊಂತಾನ್ರಿ. ಬನ್ನಿ, ಮೊದಲು ಈ ವಿಷಯನ ನನ್ನ ಮೈದನಿಗೆ ತಿಳಿಸಲ್ಲ. ಬನ್ರಿ. ಎಂತ್ಕೋ ಸೀತಾ, ಯಾಕೆ ನಿಮಗೆ ಹಸಿರಾಗಲಿಲ್ಲ? ಆ ಹಸಿವೆಯ ಬಾಧೆಯನ್ನು ನೀಗಿಸುವುದಕ್ಕೆ ನಿನ್ನನ್ನು ಕೈ ಹಿಡಿದು ನಿಲ್ಲಿಸಿದ್ದು. ಆಹಾ, ಹಾಗಾದ್ರೆ ಬನ್ನಿ. ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ಬನ್ನಿ ಮರ, ಆ ಬನ್ನಿ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡೋಣಂತೆ. ನಿಮಗೋಸ್ಕರ ಬಿಸಿ ಬಿಸಿಯಾಗಿ ರೊಟ್ಟೆ ಮಾಡ್ಕೊಂಡು ಕೆಂಪು ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡೋಣಂತೆ, ಬನ್ರಿ. ಸೀತಾ, ನೀ ತಂದ ಬುತ್ತಿಯನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡಬಹುದು. ಆದರೆ ಏನು ಈ ನನ್ನ ಗಂಡನ ಕೈ ಹಿಡಿದು ಒಂದು ಹಾಡನ್ನು ಹಾಡುವೆಯಾ? ಹೋಗಿ ಅಪ್ಪ. ಪ್ರೇಯಸಿ ಊರ್ವಶಿ ಬಾ ರೂಪಸಿ ಊರ್ವಶಿ. Hari
ಶಿವರಾಮನ ಹೆಂಡತಿ ಸೀತಾ. ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸದೆ ನಿನ್ನಂತ ಸೌಂದರ್ಯದ ಸಿರಿಯನ್ನು ತಿದ್ದಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಭೂಮಿಗೆ. ನಿನ್ನನ್ನು ನೋಡಿದರೆ ಸಾಕು ಸೀತಾ, ನನ್ನಲ್ಲಿರುವ ಕಾಮದ ನರಗಳೆಲ್ಲ ಜ್ವಾಲೆಯಂತೆ ಉರಿದೆ. ನಿನ್ನನ್ನು ಅಪ್ಪೆ ಬಿಗಿದಪ್ಪಬೇಕು ಎನ್ನುತ್ತದೆ ನನ್ನ ಮನ. ಆದರೆ ಈ ಶರತ್ರಾಜನ ಕೈಯಲ್ಲಿ ಸಿಲುಕಿದ ಅದೆಷ್ಟೋ ಹೆಣ್ಣುಗಳ ಯೌವನದ ಶೀಲ ಸುಟ್ಟು ಹೋಗಿದೆ ಈ ರಸಿಕರ ರಾಜ ಶರತ್ರಾಜನ ಕೈಯಲ್ಲಿ. ಆದರೆ ಈ ಮಕರಂದವನ್ನು ಹೀರಲು ಈ ದುಂಬಿ ಹಾತೊರೆ ಎತ್ತಿದೆ. ಬರುವೆ ಸೀತಾ, ನಿನ್ನ ಗಟ್ಟಿಯಾದ ಶೀಲದ ಗಂಡೆಯನ್ನು ಒಡೆದು ನನ್ನ ಕಾಮದ ನಂಜನ್ನು ಬಿಡಲು. ಓಹೋ, ಇದು ಯಾವುದೋ ಬಿಳಿ ಪಾರಿವಾಳ ಮಾಲೀಕನ ಕಣ್ಣು ತಪ್ಪಿಸಿ ಇತ್ತ ಕಡೆಗೆ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ದರವನ್ನು ಹೀರಿ ಬರಾಯ್ತು.
ತಕೊಳ್ಳಿ. ಮಿಸ್ ಮೀರಾ ಅಂತ. ಮೀರಾ, ವಾಹ್, ವಾಟ್ ಎ ಸ್ವೀಟ್ ನೇಮ್. ತಾವು ಒರಿಜಿನಲ್? ಅಂದ್ರೆ ನೋಡು ಮೀರಾ, 5 ರೂಪಾಯಿ ಟೀ ಕುಡಿಯಬೇಕಾದರೂ 100 ಸಲ ಯೋಚಿಸಿ ನಮಗೆ ಟೇಸ್ಟ್ ಆದ ಟೀಯನ್ನೇ ಕುಡಿಯುತ್ತೇವೆ. ಅಂದಾಗ ಜೀವನ ಪರ್ಯಂತ ಸಂಸಾರ ಮಾಡುವ ನಾವು ನಿನ್ನ ಮದುವೆಯಾಗದೆ ನಿನ್ನ ಹಾಲಿಗೆ ಯಾರು ಹೆಪ್ಪನ್ನು ಹಾಕಿ ಮುರಿದಿಲ್ಲವೇ ಎಂದು ಕೇಳಿದೆ. ನಾಯಿ ಒಂಟಿ ಹೆಣ್ಣನ್ನ ಅಡ್ಡಗಟ್ಟಿ ನಿಂತ್ಕೊಂಡು ಹೀನವಾದ ಪ್ರಶ್ನೆಯನ್ನ ಕೇಳೋದು ಅಲ್ಲದೆ ನೀನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳ್ತಿದ್ಯಲ್ಲ, ನಿನ್ನ ತಾಯಿಯ ಶೀಲದ ಹೆಪ್ಪನ್ನ ಮುರಿದುಕೊಳ್ಳದೇನೆ ನಿನ್ನ ತಂದೆಗೆ ಕೊಟ್ಟಿದ್ದಾಳೆ ಅಂತ ಗ್ಯಾರಂಟಿ ನಿನಗಿದ್ಯಾ? ಹೆಣ್ಣೆ, ರಾಜಮನೆತನದಲ್ಲಿ ಹುಟ್ಟಿ ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ತಟ್ಟೆಯಲ್ಲಿ ಕೈ ತರದೆ ವಜ್ರದ ಹಳೆಯಿಂದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತ ನನ್ನ ತಾಯಿಯ ಚೀಲದ ಬಗ್ಗೆ ಗ್ಯಾರಂಟಿ ಕೇಳುವೆಯ? ವಿಕಾರಿ ಹಣ್ಣೆ, ಯಾಕೆ ಕೇಳಬಾರ್ದು ಮಿಸ್ಟರ್ ಶರತ್? ಕಂಡ ಹೆಣ್ಣು ಮಕ್ಕಳನ್ನೆಲ್ಲ ನೋಡ್ಕೊಂಡು ನೀವರ್ದ್ನಲ್ಲ ಅಂತ ಕೇಳ್ತಿದ್ರಲ್ಲ, ಮತ್ತೆ ನಿಮ್ಮನೆ ಹೆಣ್ಮಕ್ಳು ಒಚ್ಚಲ್ ಇರ್ಬಾರ್ದ? ಮತ್ತೆ ಅದನ್ನೇ ನಾನು ನಿಮ್ಮ ಮನೆ ಹೆಣ್ಮಕ್ಳು ಒರಿಜಿನಲ್ ಅಂತ ಕೇಳಿದ್ದು ಮತ್ತೆ ತಪ್ಪಿದೆ? ಮೀರಾ, ಮಿತಿ ಮೀರುತ್ತಿದೆ ನಿನ್ನ ಮಾತಿನ ದಾಟೆ. ನಾನಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ತಮ್ಮ ಶರತ್ ನಾವು ಮನಸ್ಸು ಮಾಡಿದರೆ ಹದ್ದಿನಂತೆ ಹಾರಿ ಪವಿತ್ರವಾದ ನಿನ್ನ ಶೀಲದ ಗದ್ದುಗೆ ಎಂದು ಗೊತ್ತೇ ನಿನ್ನ ಹೊಟ್ಟೆಯಲ್ಲಿ ಬೆಳೆಸುವೆ ಈ ಶರತ್ರಾಜನೆಂಬ ಪಿಂಡವನ್ನು. ಮಾರಿ ಹದವಾದ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜ ಬಿತ್ತುವೆ. ಕಂಡ ಹೆಣ್ಮಕ್ಳ ಹೊಟ್ಟೆಯಲ್ಲಿ ಬೀಜ ಬಿತ್ತಲು ಹೋಗಿ ನಾಳೆ ನೀನು ಮದುವೆ ಮಾಡ್ಕೊಳ್ಳೋ ನಿನ್ನ ಹೆಂಡತಿಗೆ ಬೀಜ ಇಲ್ಲದಂತಾಗಿ ಬೇರೆ ಹತ್ರ ಹೋಗ್ಕೊಂಡು ಯಾರಾದ್ರೂ ಬೀಜ ಕೊಡಿ ಅಂತ ಅಲೆದಾಡೋ ಪರಿಸ್ಥಿತಿ ಬರ್ಬೋದು ಆ ನಿನ್ನ ಹೆಂಡತಿಯ ಸ್ಥಿತಿ. ಮುಚ್ಚು ಮಾಯಿ, ಕಡಪಾಯಿ ಹೆಣ್ಣೆ. ಗರುಡ ಗಂಬದಂತೆ ನನ್ನಲ್ಲಿರುವ ಗಂಡಸ್ತನ ಸಮುದ್ರದಂತೆ ಹೆಚ್ಚೆ ನೂರಾರು ಹೆಂಗಸರಿಗೆ ಮಕ್ಕಳ ಸಂತಾನ ಭಾಗ್ಯ ಕೊಟ್ಟ ಭಾಗ್ಯವಿದಾತ ನಾನು. ಅಂದಾಗ ನನ್ನ ಹೆಂಡತಿಯಾಗಿ ಬರುವವರು ಇನ್ನೊಬ್ಬನ ಸುಖ ಬಯಸುವ ಎಂದು ಹೇಳುವೆಯ? ಪೆದ್ದ ಹೆಣ್ಣೆ, ಮುಗೀತು ಮೀರಾ ನಿನ್ನ ಶೀಲದ ಋಣ. ನಿಲ್ಲು. ನೋಡಿ, ನೀವು ಸಾಕಷ್ಟು ಶ್ರೀಮಂತರು, ನಾವು ಬಡವರು, ಮೇಲಾಗಿ ನೀವು ದೊಡ್ಡ ರಾಜಕೀಯ ವ್ಯಕ್ತಿಗಳು. ನೀವು ಮನಸ್ಸು ಮಾಡಿದ್ರೆ ನನ್ನಂತ ಹೆಣ್ಮಕ್ಳ ಶೀಲವನ್ನ ಹುರಿದು ಮುಕ್ಕಿ ಬಿಡಬಹುದು. ಅದು ದೊಡ್ಡ ಮಾತಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರ? ಯಾವ ನಿರ್ಧಾರ? ನೋಡಿ, ನೀವು ಕೊನೆವರೆಗೂ ನನ್ನ ಕೈ ಹಿಡಿದು ನನ್ನ ಜೀವನ ಸಂಗಾತಿ ಆಗ್ತೀನಿ ಅಂತ ಹೇಳಿದ್ರೆ ನಾನ್ ನಿಮ್ಮನ್ನೇ ಪ್ರೀತಿಸಿ ನೀವು ಕರೆದಾಗಲೆಲ್ಲ ಬಂದು ಸುಖ ನೀಡುವೆ ನಿಮಗೆ. ಈ ಮಾತು ನಿಜಾನ ಮೀರಾ? ಸುಳ್ಳು ಯಾಕೆ ಹೇಳಿ? ನಿಮ್ಮ ಹಣೆ ಅದು ಸತ್ಯ. ಐ ಲವ್ ಯು ಶರತ್ ರಾಜ್, ಐ ಲವ್ ಯು.
ಶಾಕುಂತಲೆ 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 ಕವಿ ಕಾಳಿದಾಸನ ಓರಂಗ ಶಾಕುಂತಲೆ ಓರಂಗ ಶಾಕುಂತಲೆ ವಾ ಮೀರ ವಾ ಎಂದು ಕೇಳದ ಈ ಅಸುರ ನಿನ್ನ ಮಧುರ ಗೀತೆಯನ್ನು ಕೇಳಿ ಮನಸ್ಸಿಗೆ ತುಂಬಾ ತೃಪ್ತಿಯಾಯಿತು. ಆದರೆ ಮೈಗೆ ಮೈ ಟಚ್ ಆದಾಗ ನನ್ನಲ್ಲಿರುವ ಕಾಮದ ಉದ್ರೇಕಗಳು ಸೆಟೆದು ಹಸಿದು ಆತರ ಎತ್ತಿದೆ ನಿನ್ನ ಶೀಲದ ಬುತ್ತಿಯನ್ನು ಉಣ್ಣಬೇಕೆಂದು. ಸರಕದಲ್ಲಿ ಹೋಗಿ ಮೈಯಲ್ಲಿರುವ ಬಟ್ಟೆಯನ್ನು ಬೆಚ್ಚಗೆದು ಬೆಚ್ಚಗಾಗಿ ತಂಗಿರೋಣ ಬಾ. ಕಾಮದ ಕತ್ತೆ, ನೀನಂತ ಹೊಲಸ ಹಂದಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇಲ್ಲಿವರೆಗೂ ನಾನು ಮಾಡಿದ್ದು ಬರೀ ಪ್ರೀತಿಯ ನಾಟಕ ವಿನಃ ನಿನ್ನ ಕಾಮಕ್ಕೆ ತುತ್ತಾಗೋದಕ್ಕಲ್ಲ. ಕರೆಕ್ಟ್ ಮೀರಾ, ನೀನಾಡಿದ ನಾಟಕವರಿತ ನಾ ಬೆಸೆಯಬೇಕೆಂದಿರುವೆ. ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಬೆಸುಗೆಯನ್ನು ನಾ ಬೆಸೆದ ಬೆಸುಗೆ ಬಿಗಿಯಾಗಿ ಗಟ್ಟಿಯಾಗಿ ಹುಟ್ಟುವುದು ನಿನ್ನ ಹೊಟ್ಟೆಯಲ್ಲಿ ಈ ಜಗತ್ತಿಗೆ ಬೆಳಕಾಗುವ ಶಿಶುವಾಗಿ ಮಾರಲೇ ನಾರೆ ಕುಮಾರೇ. ದೇಶ ಕಾಯುವನಿಗೆ ಸೈನಿಕ ಅಂತಾರ, ರಾಜ್ಯ ಆಳುವನಿಗೆ ನಾಯಕ ಅಂತಾರ, ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವನಿಗೆ ರೈತ ಅಂತಾರ. ಗಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ನಿಮ್ಮಂತವರನ್ನು ಒತ್ತು ಬುದ್ಧಿ ಕಲಿಸುವ ನನಗೆ ವಿರಾಟ್ ರೂಪದ ವಿರಾಟ್ ಎನ್ನುತ್ತಾರೆ. ವಿರಾಟ ಲೇ ವಿರಾಟ, ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಬಸಿರು ನಿಂತ ಮೇಲೆ ತಾಯಿ ಅಂತಾರೆ. ನಿನ್ನಂತ ವಿರಾಟನ ಎದೆಯನ್ನು ಚೀಳಿ ಅಧಿಕಾರವನ್ನು ಪಡೆದ ಈ ಷರತ್ತಿನ ಷರತ್ತನಿಗೆ ಶರತ್ರಾಜ್ ಅಂತಾರೆ. ಶರತ್ರಾಜ್, ಗಾಂಧಿ ಅಧಿಕಾರವು ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಿತು. ಈಗಿನ ಸಿಎಂ ಸಾಹೇಬರ ಅಧಿಕಾರ ಬಡ ರೈತರಿಗೆ ಭಾಗ್ಯಗಳನ್ನು ಕೊಟ್ಟಿತು.
ನಿನ್ನಂತ ಲುಚ್ಚಾಲ ಬಂಗಲ ಅಧಿಕಾರ ರೈತರ ಆಸ್ತಿಗೆ ಹೊಂಚು ಹಾಕಿತು. ಒಂದಿಲ್ಲ ಒಂದು ದಿನ ನಿಮ್ಮಂತ ದುಷ್ಟ ರಾಜಕಾರಣಿಗಳು ಇಡೀ ಅನ್ನಕ್ಕೂ ಕೈ ಒತ್ತುವಂತೆ ಮಾಡುತ್ತಾರೆ. ಈ ನಾಡಿನ ರೈತ ಎಚ್ಚರ! ಎಚ್ಚರ! ಅದು ಈ ಶರತ್ರಾಜನಿಗೆ ಎಚ್ಚರ. ಹಣ ಕೊಟ್ಟರೆ ಹೆಣನೆ ಬಾಯಿ ತೆರೆಯುತ್ತಿರುವಾಗ, ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಅಲ್ಲ, ಇಂಥ ಹೆಣ್ಣು ಕೂಡ ನಾಚಿಕೆ ಬಿಟ್ಟು ಮಂಚ ಇರುತ್ತಾರೆ. ಅಂದಾಗ ಒಟ್ಟಿನಿಂದ ಈ ರೈತರ ಇಡೀ ಜಮೀನನ್ನೇ ಖರೀದಿ ಮಾಡಬಲ್ಲ. ಅದನ್ನು ಸಾಧ್ಯವಿಲ್ಲ. ರೈತ ಮನಸ್ಸು ಮಾಡಿದ್ರೆ ನೀವೊಂದು ಕೋಟಿ ಕೊಟ್ಟರೂ ಒಂದು ಕಾಳು ಸಹ ಕೊಡಲಾರ. ಆದ್ರೆ ನಿಮ್ಮಂತ ಮಕ್ಕಳು ಬದುಕಲಿ ಅಂತ ಹಣದ ರೂಪದಲ್ಲಿ ಅನ್ನದ ಭಿಕ್ಷೆಯನ್ನು ಹಾಕುತ್ತಾನೆ ಈ ನಾಡಿನ ರೈತ. ರೈತ 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 ಯಾವಣ್ಣನು ರೈತ? ನಾನು ಕೊಡುವ ಭಿಕ್ಷೆ ಹಣದ ಆಸೆಕ್ಕಾಗಿ ತನ್ನ ಇಡೀ ಆಸ್ತಿಯನ್ನೇ ನಮಗೆ ಬರೆದು ಕೊಡುತ್ತಿದ್ದಾನೆ. ಅಂದಾಗ ನೀನೊಬ್ಬ ಗಂಡಸಾಗದರೆ ಇವಳನ್ನು ಕಾಪಾಡಿದ ಹಾಗೆ ಆ ರೈತನ ಆಸ್ತಿಯನ್ನು ಕಾಪಾಡು. ಆವಾಗ ನೀನೊಬ್ಬ ಗಂಡಸು ಎನ್ನುತ್ತೇನೆ. ಗುಡ್ ಬಾಯ್. ಚಾಲೆಂಜ್. ಈ ವಿರಾಟ ರೂಪ ವಿರಾಟನ್ಗೆ ಚಾಲೆಂಜ್. ಹೋಗಲೇ ಹೋಗು. ನಿನ್ನಂತ ತಿಳಿಗೇಡಿಗೆ ಹೇಗೆ ತಿಳಿಯಬೇಕು ರೈತನ ಮನಸ್ಸು? ಹಣದ ಆಸೆಯನ್ನು ಹಚ್ಚಿ ರೈತರಿಂದ ಹೊಡಿಬೇಕೆಂದ ಆಸ್ತಿಯಲ್ಲಿ ಒಂದು ಸಾಲು ಸಹ ಸಿಗದಾಗೆ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಇಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಸಮಯಕ್ಕೊಂದು ನೀವು ನನ್ನ ಮಾನ ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಎಂದೂ ಮರೆಯೋದಿಲ್ಲ. ಹಾ ಇರಲಿ. ನಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಹೊಣ್ಣಾಗಬೇಕೇ ವಿನಃ ಹುಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ಭಗವಂತನು ನನ್ನನ್ನು ಇಲ್ಲಿಗೂ ಕಳಿಸಿದನು. ಒಂದು ವೇಳೆ ಆ ನೀಚನ ದರ್ಪಕ್ಕೆ ಬೆದರಿ ನೀ ಸೆರಗು ಹಾಸಿದ್ದರೆ ಸಾಯುವವರೆಗೆ ವೇಸಿಯಾಗಿ ತಿರುಗುತ್ತಿದ್ದೆ ಈ ಜಗದಲ್ಲಿ. ಹೌದು ಸರ್, ನಿಮ್ಮ ಮಾತು ನಿಜ. ನಿಜ ಹೇಳ್ಬೇಕಂದ್ರೆ ನಾನು ಮಾನವಂತರ ಮನೆ ಹೆಣ್ಣು ಮಗಳು. ಹೆಣ್ಣು ಒಮ್ಮೆ ಖಾಲಿ ಜಾಗ ಹೋದ್ರೆ ಮತ್ತೆ ಅವಳು ಶೀಲ ಬರೋದಿಲ್ಲ. ಒಡೆದು ಹೋದ ಬಲ್ಬು, ಶೀಲ ಕಳೆದುಕೊಳ್ಳೋ ಹೆಣ್ಣು, ಇವು ಎರಡು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್, ಚೆನ್ನಾಗಿ ಗೊತ್ತು. ಸಾಕು ಬಿಡ ಮೀರಾ, ಇಷ್ಟೊಂದು ತಿಳಿದುಕೊಂಡಿದ್ದಿಲ್ಲ. ನಿನ್ನಂತ ಶೀಲವತಿಗೆ ಮೈ ಮುಟ್ಟುವ ತಾಕತ್ ಯಾರಿಗಿದೆ? ಆ ಮೀರಾ, ನಾನಿನ್ನು ಬರಲೇ? ಹಾ, ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಯಾಕೆ ಮೀರಾ? ಯಾಕಿಲ್ಲ ಸರ್, ನಾನು ನಿಮ್ಮನ್ನು ಬಂದಾಗಿಂದ ಸರ್ ಅಂತಾನೆ ಕಳ್ತಿದ್ದೀನಿ. ಅದಕ್ಕೆ ಸರ್ ಅನ್ನೋ ಬದಲು ನೀವು ನನಗೆ ಬೆಸ್ಟ್ ಫ್ರೆಂಡ್ ಆಗ್ತೀರಾ? ಯಾರು ಬೇಡ ಎನ್ನುತ್ತಾರೆ ಮೀರಾ? ಆಸ್ತಿ ಇದ್ದಾಗ ಬರೋರು ಅಣ್ಣ ತಮ್ಮಂದಿರು, ಹಣ ಇದ್ದಾಗ ಬರೋರು ನೆಂಟರು, ಏನು ಇಲ್ಲದಾಗೆ ಬರೋರು ನಿಮ್ಮಂತ ಪ್ರಾಣ ಸ್ನೇಹಿತರು. ನಾನು ಕೂಡ ನಿಮ್ಮನ್ನು ಮೈ ಬೆಸ್ಟ್ ಫ್ರೆಂಡ್ ಎಂದು ತಿಳಿದುಕೊಂಡಿದ್ದೇನೆ. ಹೌದೇ? ಹಾಗಾದ್ರೆ ಮತ್ತೆ ನೀವು ಅಳುಕೋದು? ಈ ಬೆಸ್ಟ್ ಫ್ರೆಂಡ್ ಕೈ ಹಿಡಿದು ಒಂದು ಹಾಡಾದ್ರೂ ನೀವು ನನಗೋಸ್ಕರ ಹಾಡಬಾರ್ದೆ? ಹಾ, ಯಾರು ಬೇಡ ಎನ್ನುತ್ತಾರೆ ಮೀರಾ? ಹಾಡು. ಶಿವನಿಗೂ
ಸರ್ ನಾನಿನ್ನು ಬರ್ಲೆ ಬಾಯ್. ಶಿವರಾಮ್, ಏ ಶಿವರಾಮ್, ಇದು ಶಿವರಾಮನ ಮನೆ ತಾನೆ? ಹೌದು ಸರ್. ಶಿವರಾಮ್ ಎಲ್ಲಿದ್ದಾನೆ? ಒಳಗಡೆ ಸ್ನಾನ ಮಾಡ್ತಾ ಇದ್ದಾರೆ ಸರ್. ಯಾಕೆ? ಇಲ್ಲಿ ಮೋಹನ್ ಎಂದರೆ ಯಾರು? ನಾನೇ ಸರ್. ಯಾಕೆ? ಪೀಸಿ ಮೊದಲು ಇವನ್ನ ಅರೆಸ್ಟ್ ಮಾಡಿ. ಕೈ ಬಿಡಿ ಸರ್ ನನ್ನನ್ನು. ಕಾರಣ ಏನೆಂದು ಹೇಳದೆ ಕೈಗೆ ಬೇಡಿ ಹಾಕುವುದು ತಪ್ಪು. ಯಾವ ಕಾರಣಕ್ಕಾಗಿ ಕೈಗೆ ಬೇಡಿ ಹಾಕುವುದೆಂದು ತಿಳಿಸಿ ಮೊದಲು. ಕಾರಣ ಹೇಳಬೇಕೇನೋ ಬದ್ಮಾಸ್. ಕಾರ್ಯಾಗ್ರಹದಲ್ಲಿ ಹಾಕಿ ಕಾರದ ಪುಡಿ ತುಂಬಿ ಜಡಿದಾಗ ಗೊತ್ತಾಗುತ್ತದೆ ಅದೇವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಬೇಡ ಸರ್, ನನ್ನ ಬೈದರೆ ಯಾವ ತಪ್ಪು ಮಾಡಿಲ್ಲ. ಅವನು ಯಾಕೆ ಹಿಡಿದುಕೊಂಡು ಹೋಗ್ತಾ ಇದ್ರ? ಏನಂದ್ರೆ ಎಲ್ಲಿದ್ದೀರಾ? ಬೇಗ ಬನ್ರಿ ಹೊರಗೆ. ಏನೇನೆಂದು ಪೊಲೀಸರು ಯಾಕೆ ಸಾಹೇಬರೇ ನಮ್ಮ ಮನೆಗೆ ಬಂದು ನನ್ನ ತಮ್ಮನ ಕೈಗೆ ಬೇಡಿ ಹಾಕಿದ್ದೀರಲ್ಲ? ನಿನಗೇನು ಸ್ಪೆಷಲ್ ಆಗಿ ಹೇಳಬೇಕಾ? ನಿನ್ನ ತಮ್ಮ ಈ ನಾಡದಲ್ಲಿ ಪ್ರತಾಪಗೌಡರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನಂತೆ. ನೋಡಿ ಸಾಹೇಬರೇ, ಬಾಯಿಗೆ ಬಂದಂತೆ ಮಾತನಾಡುವುದಕ್ಕೆ ಅವರಿಗೂ ನಮಗೂ ಯಾವ ದ್ವೇಷನೂ ಇಲ್ಲ. ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದ ಆ ಪ್ರತಾಪಗೌಡನ ಕೆಟ್ಟ ವ್ಯವಹಾರವನ್ನು ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದು. ಇದರಲ್ಲೇನಿದೆ ತಪ್ಪು? ಮೋಹನ, ಅವರ ಬಗ್ಗೆ ಕೆಟ್ಟದಾಗೆ ಪತ್ರ ಬರೆಯಲು ನೀನಾವನೇ. ಈ ಊರಲ್ಲಿ ನೀನೊಬ್ಬನೇ ವಿದ್ಯಾವಂತನಿದ್ದೀಯ. ನಿನ್ನ ಸೋತು ಅತಿಯಾಯಿತು. ಬೀಸಿ ಎಳೆದುಕೊಂಡು ಬನ್ನಿ ಈ ಮಗನನ್ನು. ಬಿಡಿ ಸರ್, ಬಿಟ್ಟು ಬಿಡಿ ಸಾಹೇಬರೇ ನನ್ನ ತಮ್ಮನನ್ನು. ಬೇಡ ಸರ್, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ. ನೋಡಿ, ಇನ್ನು ಮುಂದೆ ನನ್ನ ಮೈದನ ಆ ಪ್ರತಾಪ್ ಗೌಡ ಸಾವುಕಾರ ಸಾಹಸಕ್ಕೆ ಹೋಗುದಿಲ್ಲ. ಅವರು ಸಾವಿರ ಮಾಡದಂತೆ ನಾವು ನೋಡ್ಕೊಳ್ತೀವಿ. ಆದ್ರೆ ದಯವಿಟ್ಟು ನನ್ನ ಮೈದನನ್ನು ಕರೆದುಕೊಂಡು ಹೋಗ್ಬೇಡಿ ಸರ್. ನಿಮ್ಮ ಸರಿಯಾಚೆ ಮೋಹನ, ಸೀತಾ, ಹಾಳಾಗಿ ಹೋಯಿತು ನಮ್ಮ ಮನೆತನದ ಮರ್ಯಾದೆ. ರೈತ ಶಿವರಾಮನ ಮನೆಗೆ ಪೊಲೀಸರು ಬಂದು
ಬಂದಿದ್ದಾರೆಂದರೆ ಈ ಭೂಮಿಯ ಮೇಲೆ ಬದುಕಿ ಏನು ಸಾರ್ಥಕ ಸೀತಾ, ಏನು ಸಾರ್ಥಕ? ನಮ್ಮ ಮನೆಗೆ ಬಂದು ನನ್ನ ಕಣ್ಣೆದುರಿಗೆ ನನ್ನ ತಮ್ಮನನ್ನು ಎಳೆದುಕೊಂಡು ಹೋಗಿದ್ದಾರೆಂದರೆ ಈ ಭೂಮಿಯ ಮೇಲೆ ಬದುಕಿ ಏನು ಸಾರ್ಥಕ ಸೀತಾ, ಏನು ಸಾರ್ಥಕ? ಅಣ್ಣ, ಅತ್ತಿಗೆ, ಯಾಕಣ್ಣ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಆ ದುಷ್ಟ ಪ್ರತಾಪಗೌಡನ ಕುತಂತ್ರದಿಂದ ನಮ್ಮ ಸರ್ವ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆಂದು ಮನದಲ್ಲಿ ಕೊರಗಿ ಕಣ್ಣೀರು ಹಾಕುತ್ತಿರುವಿರ ಅಣ್ಣ? ಏನಂತ ಹೇಳಿ ಕಾಳಿಂಗ? ನಮ್ಮ ಸುತ್ತಲೂ ಕತ್ತಲು ಕವಿದಿರುವಾಗ ಬೇರೆಯವರಿಗೆ ಬೆಳಕಿನ ದೀಪ ಹಚ್ಚಲು ಹೊರಟಿರುವಲ್ಲಪ್ಪ ನೀನು. ಅಂದರೆ ಏನು ಹೇಳ್ತಿದ್ದೀಯಣ್ಣ ನೀನು? ನೀನು ನೇಗಿಲು ಹಾಗೂ ಈ ಭೂಮಿಯನ್ನು ನಂಬಿ ನಮ್ಮ ಬಸವಣ್ಣನಿಗೆ ನಮಸ್ಕರಿಸಿ ಸ್ವಂತ ರಕ್ತಿಯ ಮೇಲೆ ಮುಂದುವರೆದು ಸಂಪದ್ಭರಿತವಾದ ಮನೆತನ ನಮ್ಮದು. ಹಾಗಿರುವಾಗ ನಮ್ಮ ಬಾಳಿನ ಬೆಳಕು ಬೆಳದಿಂಗಳಂತೆ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲು ಕಳೆಯುವುದು ಯಾವಾಗಣ್ಣ? ಈಗ ನಮ್ಮ ಬಾಳಿನಲ್ಲಿ ಕತ್ತಲು ಕವಿದಿದೆಯಪ್ಪ, ಕತ್ತಲು ಕವಿದಿದೆ. ನಿನ್ನ ಚಿಕ್ಕ ತಮ್ಮ ಮೋಹನನ್ನು ಪೊಲೀಸರು ಹಿಡಿದುಕೊಂಡು ಹೋದ್ರಪ್ಪ, ಪೊಲೀಸರು ಹಿಡಿದುಕೊಂಡು ಹೋದ್ರು. ಏನು ಹೇಳುತ್ತಿರುವರಮ್ಮ ನೀವು? ನನ್ನ ತಮ್ಮ ಮೋಹನನನ್ನು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರಾ? ಯಾಕೆ ಯಾಕೆ ನನ್ನ ತಮ್ಮ ಮೋಹನನನ್ನು ಯಾಕೆ ಹಿಡಿದುಕೊಂಡು ಹೋದರು ಅಣ್ಣ? ನೀನಾದರೂ ಹೇಳಣ್ಣ. ಏನಂತ ಹೇಳಲಿ ಸಹೋದರ? ನನ್ನ ತಮ್ಮ ಪ್ರತಾಪಗೌಡನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಅದಕ್ಕೆ ಆ ಗೌಡ ನಮ್ಮ ಮನೆಗೆ ಪೊಲೀಸರನ್ನು ಕರೆಸಿ ನನ್ನ ತಮ್ಮನನ್ನು ಹಿಡಿದುಕೊಂಡು ಹೋದರಪ್ಪ, ಹಿಡಿದುಕೊಂಡು ಹೋದರು. ಪ್ರತಾಪಗೌಡ ಮಾಡುವುದು ಕೆಟ್ಟ ಕೆಲಸ ಮಾಡಿ ಏನೂ ಅರಿಯದ ನನ್ನ ಅಮಾಯಕ ತಮ್ಮನನ್ನು ಅವನ ಬಗ್ಗೆ ಸುಳ್ಳು ಹೇಳಿ ನನ್ನ ಮನೆಯವರೆಗೆ ಪೊಲೀಸರನ್ನು ಕಳಿಸಿದೆಯೋ ಬಡ್ಡಿ ಮಗನ? ಅತ್ತಿಗೆ ತೆಗೆದುಕೊಂಡು ಬಂದು ನನ್ನ ಪರಶುರಾಮನನ್ನು ಇವತ್ತು ಆ ಪಾಟೀಲ ಪ್ರತಾಪಗೌಡ ಇರ್ಬೇಕು, ಇಲ್ಲ ನಾವಿರ್ಬೇಕು. ಬೇಡ ಮೈದನ, ಬೇಡ. ಸಿಟ್ಟಿನ ಕೈಯಲ್ಲಿ ಯಾವತ್ತೂ ಬುದ್ಧಿ ಕೊಡಬಾರ್ದಪ್ಪ, ಕೊಡಬಾರ್ದು. ಅದರಿಂದ ನಮ್ಮ ಜೀವನದಲ್ಲಿ ಅನಾಹುತ ಆಗುದು. ನೋಡು ಮೈದನ, ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಮೈದನ ಮೌನನ್ನು ಬಿಡಿಸ್ಕೊಂಡು ಬಾ. ಹೋಗಪ್ಪ, ಹೋಗು. ಯಾವುದೊತ್ತಿಗೆ ಪೊಲೀಸ್ ಸ್ಟೇಷನ್? ರಾಜಕಾರಣಿಗಳ ಕೈಗೊಂಬೆಯಾಗಿ ಉಳಿಯುತ್ತಿರುವ ಆ ಕಾಕಿ ಮಾನ ಮರ್ಯಾದೆಯನ್ನು ಬಿಟ್ಟು ನ್ಯಾಯ ನೀತಿಗಳನ್ನ ಸುಟ್ಟು ಹಾಕುತ್ತಿದೆ. ಏನೂ ಅರಿಯದ ಅಮಾಯಕ ನನ್ನ ತಮ್ಮನ ಕೈಗೆ ಬೇಡಿ ಹಾಕಿಸಿದ ಆ ಸಚಿವ ಪ್ರತಾಪಗೌಡರಿಗೆ ಒತ್ತು ಬುದ್ಧಿ ಕಲಿಸಿ ಅವನ ಕೈಯಿಂದಲೇ ನನ್ನ ತಮ್ಮನನ್ನು ಬಿಡಿಸಿಕೊಳ್ಳ ಬರಲಿಲ್ಲ. ನನ್ನ ಹೆಸರು ಇಟಗಿ ಭೀಮಾಶಂಕರಿಯ ವರಪುತ್ರನಾದ ಕಾಳಿಂಗನೇ ಅಲ್ಲ. ಪ್ರತಾಪಗೌಡ, ಬಲ್ಲೆ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಹತ್ತಲು
ಕಾಳಿಂಗ ಸೀತಾ ಊರ ಉಸಾಬರಿ ಅಂತ ಹೋಗಿ ಎಲ್ಲಿ ಇಲ್ಲದ ಬೋಧನನ್ನ ಮನೆಯವರೆಗೆ ಒಗಿಸ್ಕೊಂಡಂಗಾಯ್ತು ನಮ್ಮ ಮನೆಯ ಸ್ಥಿತಿ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಜೋಡಿಸಿ ಮಹಾಂತರಿದ್ದಾರೆ ನನ್ನ ಮೈದರರು ಸತ್ಯ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಆ ದೇವರು ಸತ್ಯಕ್ಕೆ ಗೆಲುವು ಕೊಟ್ಟೆ ಕೊಡ್ತಾನೆ. ಬನ್ನಿ, ನೀವೇನು ಚಿಂತೆ ಮಾಡಬೇಡಿ, ಸಮಾಧಾನ ನಿಂದಿರೋದು. ಅಲ್ರಿ ನನ್ನ ಟ್ಯಾಲೆಂಟ್ಗೆ ಎಂತೆಂತ ನೌಕರಿ ಸಿಗ್ತಾವಂತ ಮಾಡಿದ್ನಿ ನಾನು. MLA ಹಾಕನಂತ ಮಾಡಿದ್ದೆ, ಇಲ್ಲ ಯಾವ್ದಾರ ಒಂದು ಅಮೇರಿಕಕ್ಕೆ ಹೋಗಿ ಇಂಜಿನಿಯರ್ ಹಾಕನಂತ ಮಾಡಿದ್ದೆ. ಅಲ್ರಿ ಊರ ಉಡಾಳ್ರಿ ಸುಗುರ್ ನೌಕರಿ ನನಗೆ ಸಿಕ್ಕತ್ ನೋಡ್ರಿ. ಅಪ್ಪ ನನಗೆ ಸಿಕ್ಕತಿ ಅಲ್ರಿ. ಈ ನೌಕರಿ ಸಿಗಬೇಕಂದ್ರೆ ನಾ ಅಷ್ಟಿಷ್ಟು ತ್ರಾಸ ಪಟ್ಟಿಲ್ಲ. ಟ್ರೈನಿಂಗ್ಗೆ ಬೆಂಗಳೂರಿಗೆ ಹೋಗಿದ್ರಿ, ಬಸ್ಗೆ ಹೋಗಿದ್ಯಾ? ಬಸ್ಗೆ ಹೋದ್ರಿ ಒಂದು ಬಸ್ ಸ್ಟ್ಯಾಂಡಾಗ ಕುಂತಿರಿಪ್ಪ ಬೆಳಗಿನ ಹೋಗಿ ಒಬ್ಬ ಹೆಣ್ಮಗಳು ಬಾಜು ಬಂದು ಕುಂತ್ರೆ, ಏಪ್ಪ ಅಂಗಡಿ ಅವ್ನು ಹೇಳಿದೆಪ್ಪ ಒಂದಿಟ್ಟು ಹಾಲಾರ ಕೊಡು ಮರ ಅಂದ್ಯ ತಂದು ನನ್ನ ಬಾಜು ಇಟ್ಟ. ಅವ ಬಡ ಬಡ ಹೆಣ್ಮಗಳೇ ಆ ಹಾಲಿನ ಮೇಲೆ ಸೆರಗ್ ಇಟ್ಕೊಂಡು ಕುಂತು ಬಿಟ್ಲೆ. ಸೆರಗ್ ಇಟ್ಕೊಂಡು ಕುಂತ್ಲು. ಹೆಂಗ್ ಹೇಳ್ಬೇಕ್ರಿ ಈಕಿಗೆ? ಹೆಂಗ್ ಹೇಳ್ಬೇಕು? ಯವ್ವ ಒಂದು ಸರಿಗ್ ಮೇಲೆ ಹತ್ರಿ ಹಾಲು ಕುಡಿತೀನಿ ಅಂದ್ಯ. ಅಲ್ರಿ ಎಕ್ಕ ಮಕ್ಕ ಮಾಡಿದ್ರಿ. ಆದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ನೌಕರಿ ತಗೊಂಡ್ರಿ. ಗೋರ್ಮೆಂಟ್ ನೌಕರಿ ಐತಿಲ್ರಿ ಸಾಕು. ಈ ಗೋರ್ಮೆಂಟ್ ನೌಕರಿ ಇದ್ರೆ ಒಳ್ಳೆಯ ಪಾಕಿನೇ ಬಿಡಿಲ್ಲ, ಕಸ ಹೊಡಿಯವ ಅದು ಅವ್ನವ್ನ ಕರ್ಕ ಹೆಕ್ಕನಾಗಿರ್ತಾವ ಅಂತವ್ರಿಗೆ ಕನ್ನೆ ಕೊಡ್ತಾರ. ಇಷ್ಟು ಸ್ಮಾರ್ಟ್ ಇದ್ದಾರೆ ಕನ್ನೆ ಕೊಡಂಗಿಲ್ರಿ. ಈಗ ಗೋರ್ಮೆಂಟ್ ನೌಕರಿ ಇದ್ರೆ ಸಾಕು ನೋಡ್ರಿ. ಗೋರ್ಮೆಂಟ್ ನೌಕರಿ ಇದ್ರೆ ಸಾಕು, ಎಲ್ಲ ಸಿಗ್ತೈತಿ. ಎಂತ ಕಾಲ ನೋಡ್ರಿ, ಎಂತ ಕಾಲ ನೀವು ತಿಳ್ಕೊಳ್ಳಿ. ಒಟ್ಟು ರೈತರ ಮಕ್ಕಳಿಗೆ ಎಲ್ಲರ ಕೆಲಸ ಮಾಡಂಗೆ ಕನ್ಯಾ ಕೊಟ್ಟು ಪುಣ್ಯ ಕಟ್ಕೋರಿ. ಅಲ್ಲ ನಿಂತರ ಹಂಗ ರಾಜವಂಶ ಬಸ್ ಹೊಂಟಂಗ ಸ್ವಯ್ ಅಂತ ಹೊಂಟು ಬಿಟ್ಟಿಲ್ಲ. ಇಲ್ಲಿ ನಿಂತಿದ್ದು ಪೊಲೀಸ್ ನಾವು ಕಾಣವಲ್ಲ ನಿನಗೆ? ಗೊತ್ತಾಗ್ಲಿಲ್ಲ ಬಿಡ್ರಿ ನೀವು ಪೊಲೀಸ್ರು ಅಂತ ಹೇಳಿ. ಅಲ್ರಿ ನಮ್ದು ಹೊಟ್ಟೆ ಪಾಡ ಐತಲ್ರಿ, ಏನ್ ಮಾಡೋದು? ಮತ್ ಮಂದಿ ಹೊಲಕ್ ಹೋಗ್ಬಿಡ್ತಾರಂತ ಸರ್ ಅಂತ ಹೊಂಟಿದ್ದೆ. ಅಲ್ಲ ನೀ ಸರ ಹೋಗ್ಕೊಂತ ಹೊಂಟೆ ಅಂದ್ರೆ ಹಿಂದ್ ಮಾಡ್ಲಿ ಒಂದು ಬಿಟ್ನಿ ಅಂದ್ರೆ ಸೋರೆ ಹಿಡಿತೀನಿ ಬಾಯನ್ ಜೊಲ್ಲ. ಪೊಲೀಸ್ ಮಾವ ಅತ್ತಾಗ ಹೊಳೆ ಮಾತಾಡ್ತೀಯಲ್ಲ ಪೊಲೀಸ್ ಇದ್ದಾಗ ಒಳ್ಳೆ ನೀ ಹೆಂಗ್ ಇಡ್ತಿದ್ದಿ, ನಿಂಗೆ ಹೆಂಗ ಸೋರ್ತೈತಿ ನೋಡ್ಬೇಕಾಗಿ. ಒಟ್ಟ ಇದ್ರಾಗ ನಾನು ಇಳಿಸ್ಕೋಬೇಕಂತ ಆಸೆ ಪಟ್ಟ ಹಾಕಿ ನೋಡ್ಕೊ. ಅಯ್ಯಯ್ಯ ನೀನ ನನ್ನ ಪ್ರೀತಿಯ ರಾಮು ಮಾಮ. ಈಗಿನ ಹುಡುಗ್ಯಾರ ಹೇಗಿರಿ ನೋಡವನು ನನಗೆ ನೌಕರಿ ಇದ್ದಿದ್ದಿಲ್ಲ. ಈಗೀಗ ನಾ ಪಿಂಜಾರ ಕಣ್ಣಂಕಂಡೆ. ಈಗ ನೋಡ್ರಿ ನೌಕರಿ ಸಿಕ್ಕತಿ. ರಾಜ್ಕುಮಾರ್ ಕಣ್ಣಂಕ ಅಂತಾನೆ, ಪುನೀತ್ ರಾಜ್ಕುಮಾರ್ ಕಣ್ಣಂಕ ಅಂತಾನೆ. ಮೊನ್ನೆ ಎಸ್ ಟ್ಯಾಕ್ಸಿ ಪಿಕ್ಚರ್ ತಗವ ಇನ್ನೂ ಟೀಚರ್ ಬಿಟ್ಟಾನ, ಆ ಕಣ್ಣಂಗೂ ಕಾಣ್ತಾನೆ ಈಗ ನಾನು. ಆಮೇಲೆ ಫಸ್ಟ್ ನಿನಗ ನಾನು ಪಿಂಜಾರ ಕಣ್ಣಂಕ ಅಂತಿದ್ನಿಲ್ಲ. ಏನ್ ಬಿಡ ಮಾರ ಏನೋ ಸೆಟ್ನಾಗ ಏನ್ರ ಅಂದಿರ್ಬೇಕು. ಎಂದಿದ್ರು ನಂದು ಐತಿ ನಿನ್ ಮ್ಯಾಗ ಮನಸ್ಸು. ಹಂಗಾರೆ ಮನಸ್ಸು ಐತೆ ಅಂದಿನ ಬಿಟ್ಟು ತೋರ್ಸಲ್ಲ. ಏನ್ ಅದೇ ಪೊಲೀಸ್ ಒಂದು ಪ್ರೀತಿ ಹಿಂಗಂದೆ ಮತ್ತೆ ತಡ ಮಾಡ್ತೀನಿ. ಹಿಡಕ್ಕೋ ನಮ್ದೊಂದು ನರ ಹೊಡೆಯೋದು
ಈಕಿ ಸೂಜಿ ನೋಡಿದ್ರೆ ಈಕಿಗೆಲ್ಲ ರುಕ್ಕು ನಮ್ಮ ಸಾಹೇಬ ಭಾಳ ಸ್ಟ್ರಿಕ್ಟ್ ಇದ್ದಾನ ಕುಂದ್ಗೋದಾಗ ನಾ ಇನ್ನು ಹೋಗಿ ಬರ್ತೇನೆ. ಆ ಶ್ಯಾಮ್ ಬರಾಕಂತ ಮಗ ಅವ್ನ ಸೊಕ್ಕ ಭಾಳ ಐತಿ. ನಿನ್ನ ಮನಸ್ಸಿನಿಂದ ಹೇಳ್ಬಿಡು, ಅವ್ನು ಬಿಚ್ಚ ನಾನೇ ನೀನು ಮದುವೆ ಹಾಕೈವಿ ಪ್ರೀತಿ ಮಾಡಾಕಂತೀವಿ ಅಂತೇಳಿ. ಟಾಟಾ ಬಾಯ್ ಬಾಯ್ ಬರ್ಲಿ.
ಕಲ್ಲು ನೆಲ ಕಲ್ಲಿಟ್ಟ ಜಜ್ಜೀದಿ ಗೆಳತಿ ಇನ್ನು ಜಾಗಂಗ ಮನಸ ಕಲ್ಲು ನೆಲ ಕಲ್ಲಿಟ್ಟ ಜಜ್ಜೀದಿ ಗೆಳತಿ ಇನ್ನು ಜಾಗಂಗ ಮನಸ ಏನೇನ ಕಟ್ಟಿಕೊಂಡ ಸುದ್ದಿಗೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ ಮದುವೆ ಅಂತೇಳಿ ಮಣಿಯೆಲ್ಲ ಹಟ್ಟೆ ಮಾಡ್ಯಾರ ನೆಲ್ಲಕ್ಕಿ ನಕ್ಕ ನಡಬರಗ ಕಟ್ಟಂತ ಮುರಳಿತ ಪ್ರೀತಿಯ ಪಲ್ಲಕ್ಕಿ ಇದೆಲ್ಲಿ ರುಕ್ಕು ಯಾವ್ದು ಅದ ಹೌರಾನಿ ಏರಿ ನೋಡೋತನ ನಿನ್ನ ಬೋಗಾನಿ ನಮ್ಮ ಪೊಲೀಸ್ ಮಾಮ ಹಂಗಂದ್ರ ನನಗ ಕೊಡ್ಲಿಕ್ಕ ಎಬಿಸಿದೆ ಅಂದಂಗ ಆತ ಅಲ್ಲಿ ರುಕ್ಕು ನೀ ಯಾರ್ಯಾರಿಗೆ ಮಾವ ಅಂತಿದಿ ಯಾರ್ಯಾರಿಗೆ ಲವರ್ ಅಂತಿದಿ ನಿನ್ನ ಹಕೀಕತ ತಿಳಿವಲ್ದಲ್ಲ ಹಕೀಕತ್ ಏನ್ ಮಾಡ್ತೀಯ ಅವನ ಬಾಳ ದಿನದಿಂದ ಪ್ರೀತಿ ಮಾಡ್ತೀನಿ ನಾನು ಲೇ ಆಟದಾರ ಹೇಳಿ ಅಣ್ಣ ಹಿಂಗಂದ ಎಷ್ಟು ಗಂಡಸರು ಜೀವ ಹೊಡೆದಿ ಹೊಡೆದಿನ ಜೀವನ ಮತ್ತೇನಲ್ಲಿ ಮೊನ್ನೆರ ಬೆಟ್ಟ ಆದಾಗ ನಿನ್ನ ಲವ್ ಮಾಡ್ತೇನೆ ನಿನ್ನ ಪ್ರೀತಿ ಮಾಡ್ತೇನೆ ಜೀವಕ್ಕೆ ಜೀವ ಕೊಡಂಗ ಹೇಳಿದೆ ಈಗಾಗಲೇ ಪ್ಲೇಟ್ ಚೇಂಜ್ ಮಾಡಕತ್ತಿಲ್ಲ ಮುಂದೆ ನನ್ನ ಜೀವನದ ಗತಿ ಏನ ಮುಂದೆ ನನ್ನ ಜೀವನದ ಗತಿ ಅಂದ್ರೆ ಏನಂತಂದ್ರೆ ನಾ ಏನ್ ಹೇಳ್ಬೇಕು ಯಾರಕ್ಕೆ ನಾನು ನೋಡ್ಕೊ ಹೋಗ್ ಹುಡುಗ್ಯಾರಂಗ ಹೊಲಸ್ ಬುದ್ಧಿ ನಮ್ಮಂತ ಹುಡುಗರಿಗೆ ಇರಂಗದಲ್ಲಿ ಒಂದು ಸರ್ತ ಹುಡುಗಿ ಕೈ ಹಿಡಿದೇವಿ ಅಂದ್ರೆ ಜೀವ ಹೋದ್ರು ಬಿಡಂಗಿಲ್ಲ ಒಂದ್ ವೇಳೆ ಹುಡುಗಿನ ಕೈ ಕೊಟ್ರ ಯಾರ ಏನ್ ಮಾಡಕ್ಕಾಗತ್ತಿ ಅದು ಹುಡುಗಿಯರ ಹುಟ್ಟು ಗುಣ ಐತಿ ಅವ್ರ ನೆನಪದಾಗ ಕಲಾಲಾರ ಸುನ್ಯಾನ್ ಮನಿಗೆ ಹೋಗುದೈತಿ ಬೆಳಗ್ಗೆ ಸಂಜೆ ಮಠ ಕುಡಿದೈತಿ ಶಾತದ ಮ್ಯಾಲೆ ಹೊರಗೆ ತರೋದೈತಿ ಯಾರು ಒಬ್ಬೊಬ್ರು ಹಂಗಿರ್ತಾರ ನೀ ಯಾಕೆ ಹಂಗ ತಿಳ್ಕೊಂತಿ ಒಬ್ಬೊಬ್ರು ಹುಡುಗಿಯರು ಪ್ರೀತಿಗಾಗಿ ಪ್ರಾಣನ ಕೊಡ್ತಾರ ಅದಾರ 100 ಗಂಡಸರಿ ಹಣ ಎತ್ತಿ 2 ದೋಣಿ ಮ್ಯಾಲೆ ಅಲ್ಲೊಂದು ಇಲ್ಲೊಂದು ಕಾಲ್ ಇಟ್ಟಿರ್ತಾರ ಅದೆಲ್ಲ ಹಾಳಾಗ್ ಹೋಗ್ಲಿ ಈಗ ನಿಂದೇನಾತ ನಂದೇನೇ ಇಲ್ಲ ನೋಡ್ ಮಾರಾಯ ನಂದು ನಿನ್ನ ಮೇಲೆ ಐತಿ ಪ್ರೀತಿ ನಿನ್ನ ನನ್ನ ಮೇಲೆ ಪ್ರೀತಿ ಐತಿಲ್ಲ ಸ್ವಲ್ಪ ಪರೀಕ್ಷೆ ಮಾಡ್ದೆ ಎಂದಿದ್ರು ನೀನೇ ನನ್ನ ಜೊತೆಗಾರ ಮತ್ತೆ ಯಾಕೆ ತಡ ಮಾಡ್ತಿದ್ದೆ ಹೋಗಿ ಒಂದ ಏನು ಚಂದ ಕಾಣಿಸ್ತಿದೀಯ ಮುಚ್ಚತೈತಿ ಹುಡುಗಿ ನಿನ್ನ
25 ವರ್ಷದಂತೆ ಈ ವರ್ಷವೂ ಕೂಡ ಸುತ್ತ 25 ಹಳ್ಳಿಗೂ ನಾನೇ ವಾರಸ್ತಾರೆ. ಇಂಥ ರಾಜಕೀಯ ರಾಜ್ಯದಲ್ಲಿ ನನ್ನನ್ನೇ ಎದುರು ಹಾಕಿಕೊಂಡರಲ್ಲ ಆ ಶಿವರಾಮ, ಶಿವರಾಮ 4 ಬಾರಿ ಜನಪ್ರತಿನಿಧಿಯಾಗಿ 5ನೇ ಬಾರಿಗೆ ಈ ಜಿಲ್ಲೆಯ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೋಲೆಲ್ಲರ ಸರ್ಕಾರ ಎಂದು ಬಿರುದನ್ನು ಪಡೆದ ಪ್ರಖ್ಯಾತ ಈ ಪ್ರತಾಪಗೌಡನಿಗೆ ನಿಮ್ಮಿಂದ ಸವಾಲೇ ನಿನ್ನ ತಮ್ಮ ಕಾಳಿಂಗ ನಾ ಮಾಡುವ ಅವ್ಯವಹಾರ ತಿಳಿದು ಮುಖ್ಯಮಂತ್ರಿಗಳ ಪತ್ರ ಬರೆದ. ಈ ತಾಲೂಕಿನ ಜನ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಹಾಳು ಮಾಡಿತ್ತು ನಿಮ್ಮನ್ನು. ಸುಮ್ಮನೆ ಬಿಡುತ್ತೀರೆಂದು ತಿಳಿದುಕೊಳ್ಳಲು ಗಡಿ ಲೇ ಗಡಿ ಯಾವ್ಲೇವ ತಡಿ ಮಂಡ್ಯನ ಮಗ ಸೌಕಾರ ನಮ್ಮ ಸೊಕ್ಕಿನ ಸೋಳೆ ಮಗ ನನಗ ರೊಕ್ಕ ಕೊಟ್ಟಿಲ್ಲ ಇವ್ನೇನು ಕೊಡಕ್ ಹೋಗ್ಲಿ ಬಿಡಿ. ಸಾಹೇಬ್ರ ನನ್ ತಪ್ಪಾತ್ರಿ ಅಪ್ಪ, ನಿಮ್ ಕೈ ಮುಗಿತೇನ್ರಿ. ಎದ್ದೇಳು ಮಗನೇ, ಇಷ್ಟೊತ್ತಾದ್ರೂ ಆ ಮೀನಿಗೆ ಯಾಕೆ ಬರಲಿಲ್ಲ? ಕರೆ ಕಳ್ಸೇನ್ರಿ, ಆ ಹುಡುಗ ಇನ್ನೂ ಬಂದಿಲ್ಲ. ಯಾರೇ ಅವನು? ಅವನ ರೀ ಹುಬ್ಬಳ್ಳಿ ಪಕ್ಯ ಸಾಂಗ್ಲ್ಯಾಗ ಒಂದು ಮಸ್ತ್ ಮಾಲ್ ಐತಂದಿದ್ದ. ನಿನ್ನೆ ರಾತ್ರಿನ ಕಳಿಸೇನಿ. ಮಗ ಎಲ್ಲಿ ಅವನ ಸೈಡ್ ಪಾರ್ಕಿಂಗ್ ಮಾಡ್ಯಾನೋ ಏನು. ಈ ಸದ್ಯ ಬಂದ್ರು ಬರೋದು ಅಲ್ಲಿ ಮಠ ಒಂದು ಪ್ಯಾಕ್ ಜಗುನಲ್ರ ಸಣ್ಣದನ್ಯಾರ ನೀವು ತಿಳಗ್ ಬರ್ರಿ. ನಮ್ಮ ಪ್ರತಾಪ್ ಗೌಡ್ರೆ, ನಮ್ಮ ರಾಜ್ಯಪಾಲ CM ನಮ್ಮ ಪಾರ್ಟಿ ಕರ್ದಾರ, ಸ್ವಲ್ಪ ವೆಲ್ಕಮ್ ಮಾಡಕ್ ಬರ್ರಿ. CM ಸಾಹೇಬ್ರ ಮತ್ತು ರಾಜ್ಯಪಾಲನ ಪಾರ್ಟಿ ಕರೀರಿ. ಮತ್ತೆ ಸಾಹೇಬ್ರ ಬರ್ರಿ ಬರ್ರಿ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ವೆಲ್ಕಮ್ ದ ಸ್ಟೇಜ್.
ಈ ನಾಯಿಯನ್ನು ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದ್ದರೆ ನನ್ನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ಶಿಕ್ಷೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಇಂಥ ಶ್ರೀಮಂತರ ಕೈಚೀಲವಾಗಿ ಇವರ ಮನೆಗೆ ಕರೆದುಕೊಂಡು ಬಂದಿಯಲ್ಲ, ನೀನೆಂತ ಶಿಖಂಡಿ ಇರಬೇಕು. ಶಿಖಂಡಿ ಶಿಖಂಡಿ ಏ ಮೋಹನ್, ಶಿಖಂಡಿ ಎಂದು ಸೊಕ್ಕೇರಿ ಮಾತನಾಡಬೇಡ. ಏ ಅಶೋಕ್, ಹಟ್ಟೆ ಹಾಕ ಮಗಳನ್ನ. ಹೇಳಲೇ ಮೋಹನ್, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದವನು ನೀನೇ ತಾನೇ? ಹೌದು, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದವನು ನಾನೇ. ಸರ್ಕಾರ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿದರು, ಒಬ್ಬ ರೈತನಿಗೂ ದುಡ್ಡು ಜಮಾ ಆಗಿಲ್ಲ. ಅದು ಅಲ್ಲದೆ ಕಳೆದ 2 ವರ್ಷಗಳಿಂದ ಒಂದು ಆಶ್ರಯ ಯೋಜನೆ ಮನೆಗೆ ಬಂದಿಲ್ಲ. ಇದು ಸರ್ಕಾರದ ತಪ್ಪು ಅಥವಾ ಈ ಜಿಲ್ಲೆಯ ಅಧಿಕಾರಿಗಳು ತಪ್ಪು ಎಂದು ತಿಳಿಯಲು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ. ಇದರಲ್ಲೇನಿದೆ ತಪ್ಪು? ಮಗನೇ, ಈ ಜಿಲ್ಲೆಯಲ್ಲಿ ಏನೇ ತೊಂದರೆಯಾದರೂ ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯ ಕತ್ತೆ. ಶರತ್, ಪತ್ರ ಬರೆಯ ಈ ನಾಯಿಯ ಕೈಯನ್ನು ಕತ್ತರಿಸಿ ಹಾಕು. ಬೇಡ ಸರ್, ಅವನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನನ್ನ ನೌಕರಿಗೆ ಅಪಾಯ. ಅಶೋಕ್, ನೀನು ನಿನ್ನ ನೌಕರಿಯ ಬಗ್ಗೆ ಏನೂ ಚಿಂತಿಸಬೇಡ. ಅವನು ಸತ್ತು ನಿನ್ನ ನೌಕರಿ ಹೋದರೆ ನಿನಗೆ 20 ಎಕರೆ ಆಸ್ತಿ ಹಚ್ಚಿ 5 ಕೋಟಿ ಹಣ ನೀಡುತ್ತೇನೆ. ಗಡಿಬಿಡಿ ಅಶೋಕನಿಗೆ ಹಣ ಕೊಟ್ಟು ಕಳಿಸು. ಆಯ್ತು ರೀ ಅಪ್ಪ. ಸಾಹೇಬ್ರ ತಗೋರಿ ಹಣನ. ನಿಮಗಷ್ಟೇ ಅಲ್ರಿ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಬಂದು ಬಡ ಸೈಡ್ ಪಿಟೆಂಟ್ ಇರ್ತಾವಲ್ಲ, ಅವಕ್ಕೂ ಕೊಟ್ಟು ಇನ್ನೂ ಉಳಿತೈತಿ. ಈಗ ಗಾಡಿ ಬಿಟ್ಟೈತಿ, ತೂರ್ಕೊಂಡ್ಬಿಡ್ರಿ. ನಮಸ್ಕಾರ ಸಾಹೇಬ್ರಿ, ನಾವಿನ್ನು ಬರುತ್ತೇವೆ. ಪಿಸಿ ಗಾಡಿ ಹೋಗೋಣ. ನೀಯತ್ತಿಲ್ಲದ ನಾಯಿಗಳ ಪ್ರತಾಪಗೌಡ, ಸರ್ಕಾರದ ಸವಲತ್ತುಗಳನ್ನೆಲ್ಲ ನುಂಗಿ ನೀರು ಕುಡಿದು ಇಂಥ ಖಾದಿ ಕದೀಮರನ್ನ ಖರೀದಿ ಮಾಡಿ ಬಡವರ ಮೇಲೆ ದರ್ಪ ತೋರಿಸುವ ಈ ನಿನ್ನ ಪುಂಡಾಟಿಕೆಯನ್ನ ಕುಟ್ಟಿ ಕುಟ್ಟಿ ಪುಡಿ ಮಾಡಲು ನನ್ನನ್ನ ಕಾಳಿಂಗ ಕರಿಕೆ ಕಂಕಣ ಕಟ್ಟಿ ಕಾಳಿಂಗ ಸರ್ಪವಾಗಿ ಬಂದು ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರ. ಕಚ್ಚಿ ಸಾಯಿಸದೆ ಕಚ್ಚಿ ಸಾಯಿಸದೆ ಲೇ ಮೂರ್ಖ, ಆ ಕಾಳಿಂಗನ ನಿನ್ನ ಕಾಳಿಂಗನ ಹಲ್ಲು ಕಿತ್ತು ಸದ್ದಿಲ್ಲದೆ ಸ್ಮಶಾನಕ್ಕೆ ಹೊಟ್ಟಲಿಲ್ಲ. ನಾವು ಸೇಡಿಟ್ಟ ಸಹೋದರರೇ ಅಲ್ಲ. ಕರೆಯಲೇ ನಿಮ್ಮಣ್ಣನ.
ಇಲ್ಲಪ್ಪ ನೋಡ್ರ ನನ್ನ ಮಗಳು ಯಾಕೋ ಅರ್ಜೆಂಟ್ ಬಾ ಅಂತ ಫೋನ್ ಹಚ್ಚಾಡ್ರಿ ನೀವು ಬದಿ ಕುಳಿದ್ರು ನಾನು ನಿಮ್ಮನ್ನು ಬಂದು ಭೇಟಿ ನಾನು ಬರ್ಲಾರಿ ಭಾಮರಿ ಬಾ ಯಾಕೆ ಕೂಡು ಕಾಣದ ನಾಯಿಯಂತೆ ಚೀರುತ್ತಿರುವೆ ಚೀರುವುದಕ್ಕೆ ನಾಯಿಯಲ್ಲ ಪ್ರತಾಪಗೌಡ, ಈ ಕಾಳಿಂಗ ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಕೆಚ್ಚನೆಯ ವೀರ ಈ ಕಾಳಿಂಗ. ನಿಮ್ಮಂತ ಗುಳ್ಳೆ ನನಗನ್ನ ಭೇಟಿಯಾಗೋದಕ್ಕೆ ಬಂದ ಗರ್ಜನೆ ಉಳಿದಿದೆ, ಗರ್ಜನೆ ಹುಲಿ. ಏ ಕಾಳಿಂಗ, ನಿಮ್ಮಂತ ಗರ್ಜನೆ ಹುಲಿಗೆ ಬಲೆಯನ್ನು ಹಾಕಿ ನೆಲೆ ಇಲ್ಲದಂತೆ ಮಾಡುವವರು ಈ ಕಲಿಗಳ ಅಣ್ಣ. ಇವನನ್ನು ಇವನ ತಮ್ಮನಂತೆ ಕಟ್ಟಿ ಹಾಕಿ ಬಡಿಯಲು ಇಲ್ಲ ಇಲ್ಲೇ ಸುಟ್ಟಾಕಿ ಬಿಡ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ರ. ನಾನು ರೈತನ ಮಗ ಅದೀನಿ, ಬರೀ ಶೋಕಿಗೆ ರೈತ ಅಲ್ಲ. ಹೊಲದಲ್ಲಿ ನೇಗಿಲು ಹಿಡಿದು ಭೂಮಿ ಉಳೋದು ಸೈ, ರೈತನಿಗೆ ತೊಂದರೆ ಕೊಡುವ ನಿಮ್ಮಂತ ಕೆಟ್ಟ ಹುಳಗಳ ತಲೆ ಹೊಳೆಯೋದು ಸೈ. ಬಯಲುಸೀಮೆಯ ಕಪ್ಪು ಮಣ್ಣಿನಲ್ಲಿ ಹುಟ್ಟಿ ಭೂಮಿ ತಾಯಿಗೆ ನಮಸ್ಕರಿಸಿ ಕೂರಿಗೆ ಮೇಲೆ ಕೈ ಇಟ್ಟು ನಾಡಿಗೆಲ್ಲ ಅನ್ನುವ ರೈತನ ಮಗ ನಾನು. ನನಗೆ ಬಿಸಿಲಿನ ಬೆಲೆನೂ ಗೊತ್ತು, ಗಾಳಿಯ ಬೆಲೆನೂ ಗೊತ್ತು. ಅಂದಾಗ ನಿನ್ನಂತ ದುಷ್ಟನ ಗುಣ ನನಗೆ ಗೊತ್ತಿಲ್ವೇನೋ? ನನಗೊಂದೇ ಒಂದು ಹೊಡೆತಕ್ಕೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ನರನಾಡಿಗಳೆಲ್ಲ ನಸಿಸಿ ಮೂರ್ತಿಯಾಗಿ ಬೀಳುವರಿ ಈ ಮಣ್ಣಿನ ಮಗನ ಪಾದದಡಿಯಲ್ಲಿ. ಮಣ್ಣಿನ ಮಗ ಏ ಕಾಳಿಂಗ, ಮಣ್ಣಿನ ಮಗ ಒಕ್ಕಲಿಗ ರೈತನ ಮಗ ಅಂತ ಮಾತು ಮಾತಿಗೊಮ್ಮೆ ಕಿಸಿತಾ ಇದ್ದೀಯಲ್ಲ, ಏನು ಕಿತ್ತು ಗುಡ್ಡೆ ಹಾಕಿದ್ದೀಯ ಈ ನಿನ್ನ ಮಣ್ಣಿನಿಂದ? ಹೌದಾ? ಎಷ್ಟು ಗಳಿಸಿದ್ದೀಯ ಪ್ರತಾಪಗೌಡನ ನಿನ್ನ ಹಣವನ್ನ? ಆ ನಿನ್ನ 25 ಎಕರೆ ಆಸ್ತಿಗೆ ಎಷ್ಟು ಕೋಟಿ ಹಣ ಬೇಕು ಕೇಳು ಶರತ್. ಒಂದು ಮೀಸಾಕು ಇವನ ಮೇಲೆ ಹಣ ರಾಶಿಯನ್ನು ತೆಗೆದುಕೋ ಕಾಳಿಂಗ. ಇದರಲ್ಲಿರುವ 20 ಕೋಟಿ ಹಣವನ್ನು ತೆಗೆದುಕೊಂಡ ನಿನ್ನ ಆಸ್ತಿಯನ್ನು ನಮಗೆ ಬರೆದು ಕೊಡು. ಬರೆದು ಕೊಡುತ್ತೇನೆ ಶರತ್ರಾಜ್, ಬರೆದು ಕೊಡುತ್ತೇನೆ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಏನದು? ಆ ನನ್ನ 25 ಎಕರೆ ಆಸ್ತಿ ಬೇಡ ಶರತ್, ಅದರಲ್ಲಿರುವ ಹಿಡಿಮಣ್ಣನ್ನು ತರುತ್ತೇನೆ. ಆ ನನ್ನ ಹಿಡಿಮಣ್ಣಿಗಿಂತ ನಿನ್ನ ಕೋಟಿ ಹಣವೇ ಮೇಲಾದರೆ ನೀವು ನನಗೆ 1 ರೂಪಾಯಿಯನ್ನು ಕೊಡಬೇಡ.
ನನ್ನ ಸರ್ವ ಆಸ್ತಿಯನ್ನು ನಿಮಗೆ ಹಾಗೇ ಬಿಟ್ಟು ಕೊಡುತ್ತೇನೆ. ನಿಮ್ಮ ಕೋಟಿ ಕೋಟಿ ಹಣ ಕಂತೆ ಕಂತೆ ಹಣಕ್ಕಿಂತ ನನ್ನ ಹಿಡಿಮಣ್ಣೆ ಮೇಲಾದರೆ ನೀವು ನಿಮ್ಮ ಮಂತ್ರಿಗಿರಿ ಸ್ಥಾನದಿಂದ ಕೆಳಗಿಳಿಯಬೇಕು. ಹಿಡಿಮಣ್ಣ ಇದು ಈ ಕೋಟಿ ಒಡೆಯನಿಗೆ ಸವಾಲ. ಹಾ, ತೆಗೆದುಕೊಂಡು ಬಾ ನಿನ್ನ ಹಿಡಿಮಣ್ಣನ್ನ. ಪ್ರತಾಪಗೌಡ ಕೊಟ್ಟ ಮಾತಿಗೆ ತಪ್ಪಿ ನಡೆಯೋದು ಈ ಪ್ರತಾಪ್ ಶರತ್ತರ ಜಾರಿಮಾನದಲ್ಲೇ ಇಲ್ಲ. ಹಾಗಾದರೆ ನಿಂತುಕೊಳ್ಳಿ. ಏನಿದು? ಮಣ್ಣ, ನಾವು ಕಾಲಲ್ಲಿ ತುಳಿಯುವ ಮಣ್ಣ. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಶರದ್ರಾಜ್, ಭೂಮಿ ತಾಯಿ. ಈ ಭೂಮಿ ತಾಯಿಯನ್ನ ನಿನ್ನ ಮನೆಯಲ್ಲೇ ಒಂದು ಗುಂಪಿ ಹಾಕುತ್ತೇನೆ. ಅದರ ಪಕ್ಕದಲ್ಲೇ ನಿನ್ನ ಕೋಟಿ ಕೋಟಿ ಹಣ, ನಿನ್ನ ಕಂತೆ ಕಂತೆ ಹಣ ಅಂತ ಏನು ಹೇಳ್ತೀಯಲ್ಲ, ಅದರ ಪಕ್ಕದಲ್ಲೇ ತಂದಿಡು. ಈ ಇವೆರಡರಲ್ಲಿ ಯಾವುದು ಸ್ಥಿರವಾಗಿರುತ್ತದೆಂದು ಕಾದು ನೋಡೋಣ. ಹಾಕು ನಿನ್ನ ಕೋಟಿ ಕೋಟಿ ಹಣವನ್ನ. ಅಲ್ಲಿ ನೋಡಲೆ, ನಮ್ಮ ಹಣದ ಮಧ್ಯೆ ನಿನ್ನ ಮಣ್ಣೆ ಅಡಗಿ ಹೋಯಿತು. ಹಾ 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 ಶರತ್ರಾಜ್, ಸ್ವಲ್ಪ ತಾಳು. ನನ್ನ ಹತ್ತಿರ 2 ಬೆಂಕಿ ಪೊಟ್ಟಣವಿವೆ, ತೆಗೆದುಕೋ. ಈಗ ನಿನ್ನ ಕೈಯಲ್ಲೂ ಒಂದು ಬೆಂಕಿ ಪೊಟ್ಟಣವಿದೆ, ನನ್ನ ಕೈಯಲ್ಲೂ ಒಂದು ಬೆಂಕಿ ಪೊಟ್ಟಣವಿದೆ. ನೀನು ಹಣದ ಒಡೆಯ, ನಾನು ಮಣ್ಣಿನ ಒಡೆಯ. ನನ್ನ ಮಣ್ಣಿಗೆ ನೀನು ಬೆಂಕಿ ಇಡು. ನಿಮ್ಮ ಕೋಟಿ ಕೋಟಿ ಹಣ ಕಂತೆ ಕಂತನಕ್ಕೆ ನಾನು ಬೆಂಕಿ ಇಡ್ತೇನೆ. ಬೇಡ ಕಾಳಿಂಗ, ಹಣಕ್ಕೆ ಬೆಂಕಿ ಹಚ್ಚಬೇಡ. ಹಚ್ಚಬೇಡ ಎಂದರೂ ಬಿಡುವವನಲ್ಲ ಈ ಕಂಗೆಟ್ಟ ಕಾಳಿಂಗ. ನಿಮ್ಮಿಂದ ಆಗದಿದ್ದರೆ ನಾನು ಹಚ್ಚಿದೆ ನಿಮ್ಮ ಕೋಟಿ ಕೋಟಿ ಹಣಕ್ಕೆ ಬೆಂಕಿಯನ್ನು. ಬೇಡಲೇ ಕಾಳಿಂಗ, ಬೇಡ. ನಮ್ಮ ಹಣಕ್ಕೆ ಬೆಂಕಿ ಹಚ್ಚಬೇಡ. ಬೇಡ ಎಂದ್ರು ಬೇಡಿಕೊಂಡರು ಬಿಡುವವನಲ್ಲ ಈ ಕಾಳಿಂಗ. ಆ ನನ್ನ 25 ಎಕರೆ ಆಸ್ತಿಗೆ ಸಾಟಿಯಾದ ಈ ನಿನ್ನ ಕೋಟಿ ಕೋಟಿ ಹಣ, ಕಂತೆ ಹಣ ನನ್ನ ಭೂಮಿ ತಾಯಿಯ ಮಣ್ಣಿನಲ್ಲಿ ಬೂದಿಯಾಗಿ ಬೀಳಬೇಕು. ಅಲ್ಲಿ ನೋಡ್ಲಿ ಗೌಡ, ನನ್ನ ಭೂಮಿ ತಾಯಿಯ ಬಗ್ಗೆ ಮಾತಾಡ್ತಿಲ್ಲ. ಈಗ ನೋಡು ನಿನ್ನ ಕೋಟಿ ಕೋಟಿ ಏನೋ, ನಿನ್ನ ಕಂದೆ ಏನೋ ಹೇಗೆ ನನ್ನ ಭೂಮಿ ತಾಯಿಯಲ್ಲಿ ಸುಟ್ಟು ಬೂದಿಯಾಗುತ್ತಿದೆ. ನನ್ನ ಹಣವನ್ನು ಸುಟ್ಟು ಹಾಕಿ ಯಾವ ಭಿಕಾರಿ ನನ್ನ ಧನಲಕ್ಷ್ಮಿ ಅಂತೆ ನೀನು ಸುಟ್ಟು ಬೂದಿಯಾಗಬೇಕು.
ಕಾಳಿಂಗನ ಮೇಲೆ ನಿನ್ನದೊಂದು ಗುಂಡು ಬಿದ್ದರೆ ನಿನ್ನಿಬ್ಬರ ಅಣ್ಣ ತಮ್ಮರ ನೆತ್ತರ ಹಾಯಿಸೋದು ಈ ವಿರಾಟ್. ಏ ವಿರಾಟ, ನಮ್ಮ ಮನೆಗೆ ಹೊತ್ತು ನಮ್ಮ ಮೇಲೆ ದಾದಾಗಿರಿ ಮಾಡಲು ಬಂದಿರುವ ಅಡ್ಡಿ ಮಕ್ಕಳ ಸುಮ್ಮನೆ ಹೊರಟು ಹೋಗು, ಇಲ್ಲ ಈ ಕಾಳಿಂಗನ ಜೊತೆ ನಿನ್ನ ಪ್ರಾಣವೇ ಸ್ಮಶಾನಕ್ಕೆ ಸೇರಬೇಕಾಗುತ್ತದೆ. ಜೀವಂತ ಸಮಾಧಿ ಆಗಲು ನಾವೇನು ಸಂಡರಲ್ಲಿ ಛಾತ್ರ. ರೈತ ಮನಸ್ಸು ಮಾಡಿದರೆ ವೀರ ಮದಕರಿ ನಾಯಕ ಭಗತ್ ಸಿಂಗ್ ಮೇಲಾಗಿ ಈ ನಾಡಿಗಾಗಿ ಕೆಂಪು ಮೋತಿ ಪರಕೀಯರ ರುಂಡವನ್ನೇ ಚೆಂಡಾಡಿ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಂತೆ ಜಲಪಟ್ಟು ಹುಟ್ಟಿ ಬಂದಿರುವ ರೈತನ ಮಗಾದಿನಿ. ರೈತ 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 ಬೆವರು ಸುರಿಸಿ ದುಡಿದು ಬಂದ ಫಸಲನ್ನು ತಿಂದು ಬೆಳೆದ ಕತ್ತೆಗಳಲ್ಲ ನೀವು. ಸರ್ಕಾರ ಸವಲತ್ತನ್ನು ತಿಂದು ಕೊಪ್ಪೇರಿದ ಶ್ವಾನ. ತಿಂಗಳಿಗೊಮ್ಮೆ ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆ ವಿಮಾ, PM ಕಿಸಾನ್, ವಿಮಾ ಫಸಲ್ ಯೋಜನೆ ಅಂತ ಸಾಕಷ್ಟು ಯೋಜನೆ ಕೊಟ್ಟಿದೆ ಸರ್ಕಾರ. ಅಂದಾಗ ರೈತ ಏನಿದ್ದರು ಸರ್ಕಾರಕ್ಕೆ ಸವಾಲು ಇದೆ, ನಮ್ಮ ಗುಲಾಮರಾಗಿ ಬೀಳಲೇಬೇಕು. ಮುಚ್ಚುಬಾಯಿ ಪ್ರತಾಪಗೌಡ, ರೈತ ಯಾರ ಗುಲಾಮನೂ ಅಲ್ಲ. ಈ ರೈತನ ತಾಕತ್ತು ನಿನ್ನ ಸರ್ಕಾರಕ್ಕೆ ಏನು ಗೊತ್ತು? ರೈತನಿಗೆ ಬರುವ ಎಲ್ಲ ಸೌಲಭ್ಯಗಳನ್ನು ನೀನು ನಿಲ್ಲಿಸು. ರೈತನಿಂದ ಸರ್ಕಾರಕ್ಕೆ ಹೋಗುವ ಎಲ್ಲ ಸೌಲಭ್ಯಗಳನ್ನು ನಾವು 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 ನಾಳೆ ನಿಲ್ಲಿಸುತ್ತೇವೆ. ಆವಾಗ ನಿನಗೂ ತಿಳಿಯುತ್ತೆ, ನಿನ್ನ ಸರ್ಕಾರಕ್ಕೂ ತಿಳಿಯುತ್ತೆ ಈ ರೈತನ ತಾಕತ್ತು, ಈ ರೈತನ ಗತ್ತು ಏನಂತೇಳಿ. ಲೇ ಕಾಳಿಂಗ, ಸರ್ಕಾರ ಮನಸ್ಸು ಮಾಡಿದರೆ ಕರೆಂಟ್ ಕಟ್ಟು ಮಾಡಿಸಿ, ಬಸ್ ಸಂಚಾರ ಸ್ಥಗಿತಗೊಳಿಸಿ, ಹರಿ ನೀರಿಗೂ ಗತಿ ಇಲ್ಲದಂತೆ ಮಾಡಿ ನಮ್ಮ ಸರ್ಕಾರದವರು ನಿಮ್ಮ ರೈತ ಕುಲವೇ ಕೈ ಕಟ್ಟಿ ನಿಲ್ಲುವಂತೆ ಮಾಡಬೇಕಾಗುತ್ತದೆ. ಎಚ್ಚರ. ನಾವು ಬಂದರು ನಿನ್ನ ಸರ್ಕಾರ ಎದುರು ಕೈ ಒಡ್ಡಿ ನಿಲ್ಲದಾರ ರೈತ. ನೀನು ಬಸ್ ಸಂಚಾರ ಬಂದ್ ಮಾಡಿದ್ರೆ ಎತ್ತಿನ ಬಂಡೆಯನ್ನು ಹೂಡಿ ನಡೆಯುತ್ತೇವೆ. ನೀನು ನೀರು ಬಂದ್ ಮಾಡಿದ್ರೆ ನಮ್ಮ ಹೊಲದಲ್ಲಿ ಬಾವಿ ತೆಗಿಸ್ತೇವೆ. ನೀನು ಕರೆಂಟ್ ತೆಗೆದರೆ ದೀಪ ಹಚ್ಚಿ ಬದುಕ್ತೇವೆ. ಬಟ್ ನಾವು ಹುಟ್ಟಿ ಬಿತ್ತಿ ಬೆಳೆದ ಅಣ್ಣಾನ ನಿಮಗ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರವು ದಿವಾಳಿ ಆಗಿ ಅಮಾಯಕರ ಪ್ರಾಣ ಪಕ್ಷಿ ಹಾಡಿ ಹೋಗುತ್ತದೆ. ಎಚ್ಚರವಿರಲಿ. ಹುಲಿ ಬೇಟೆಗೆ ಹೋದ್ರು, ಬೇಟೆ ಹತ್ರ ಹುಲಿನೇ ಬಂದ್ರು. ನಿನ್ನ ಕಾಯಕವನ್ನು ನೀನು ಮಾಡು, ನಮ್ಮ ಕಾಯಕವನ್ನು ನಾವು ಮಾಡುತ್ತೇವೆ. ನಾಳೆಯೇ ತಿಳಿದು ಹೋಗಲಿ, ರೈತರಿಂದ ಸರ್ಕಾರನೋ ಇಲ್ಲ ಸರ್ಕಾರದಿಂದ ರೈತನೋ ಅಂತ. ಕಾಳಿಂಗ ಬಾ ಹೋಗೋಣ, ಹೋಗೋಣ. ಇವತ್ತಿನಿಂದ ಈ ಜಿಲ್ಲೆಗೆ ಬರುವ ಎಲ್ಲಾ ಸೌಲಭ್ಯವನ್ನು ರೈತರು ಬಂದು ನನ್ನ ಕಾಲು ಹಿಡಿದುಕೊಳ್ಳಬೇಕು ಅಂದಾಗ ಈ ನಿನ್ನ ಅಣ್ಣನ ಮನಸ್ಸಿಗೆ ಶಾಂತಿ. ಭಾಷರತ್ ಹೋಗೋಣ. ಅಣ್ಣ, ನಮ್ಮ ವಿರುದ್ಧ ಆ ರೈತರನ್ನು ಎತ್ತಿಕಿಟ್ಟು ನಿಂತ ಆ ವಿರಾಟ್
ಕಾಳಿಂಗರನ್ನು ಕತ್ತಲ ಕೋಣೆಯಲ್ಲಿ ಕಳೆಯುವಂತೆ ಮಾಡಿ ಹನಿ ನೀರಿಗೂ ಗತಿ ಇಲ್ಲದಂತೆ ಮಾಡುತ್ತೇನೆ. ಆರಣ್ಣ ಹೋಗೋಣ. ಈ ಸರ್ಕಾರದ ಗೊತ್ತು, ಆ ರೈತರಿಗೇನು ಗೊತ್ತು? ನಮ್ಮ ಸರ್ಕಾರ ಇದು, ನಮ್ಮ ಸರ್ಕಾರ.